ನಮೋ ಲಕ್ಷ್ಮೀ ನೃಸಿಂಹ ನಮೋ ಲಕ್ಷ್ಮೀ ನೃಸಿಂಹ ನಮೋ ಲಕ್ಷ್ಮೀ ನೃಸಿಂಹ ನಮೋ ಲಕ್ಷ್ಮೀ ನೃಸಿಂಹ ಓಂ ನಮೋ ಲಕ್ಷ್ಮೀ ನೃಸಿಂಹ ಓಂ ನಮೋ ಲಕ್ಷ್ಮೀ ನೃಸಿಂಹ ಓಂ ನಮೋ ಲಕ್ಷ್ಮೀ ನೃಸಿಂಹ ನಮೋ ನಿವಾರಣ ಕರುಣ ಶರಣ ಜನಭರಣ ಜನಭರಣ ನಮೋ ನಿವಾರಣ ಕರುಣ ಶರಣ ಜನಭರಣ ಜನಭರಣ ನಮೋ ದೇವಗಣ ವಿನುತ ಧನುಜ ಮದಹರಣ ಮದಹರಣ ನಮೋ ದೇವಗಣ ವಿನುತ ಧನುಜ ಮದಹರಣ ಮದಹರಣ ನಮೋ ಪ್ರಹ್ಲಾದ ಪಾಲನ ನಮೋ ನರಹರಿ ನಿರಂಜನ ನಮೋ ಪ್ರಹ್ಲಾದ ಪಾಲನ ನಮೋ ನರಹರಿ ನಿರಂಜನ ನಮೋ ಭಕ್ತ ಜನ ಪಾವನ ನಮೋ ಭಕ್ತ ಜನ ಪಾವನ ನಮೋ ನಮೋ ದೀನಾವನ ಓಂ ನಮೋ ನಮೋ ದೀನಾವನ ನಮೋ ಲಕ್ಷ್ಮೀ ನೃಸಿಂಹ ಓಂ ನಮೋ ಲಕ್ಷ್ಮೀ ನೃಸಿಂಹ ನಮೋ ಲಕ್ಷ್ಮೀ ನೃಸಿಂಹ ಓಂ ನಮೋ ಲಕ್ಷ್ಮೀ ನೃಸಿಂಹ ಓಂ ನಮೋ ಲಕ್ಷ್ಮೀ ನೃಸಿಂಹ ಓಂ ನಮೋ ಲಕ್ಷ್ಮೀ ನೃಸಿಂಹ ಓಂ ನಮೋ ಲಕ್ಷ್ಮೀ ನೃಸಿಂಹ. ಎಲ್ಲ ಒಂದು ಪ್ಯಾಕ್ ಸಿಗರೇಟ್ ಕೊಡು. ಯಾಕೋ ಏನು ಮಕ್ಕ ನೋಡ್ತಿ? ಯಾವ ಸಿಗರೇಟು ಅಂತಲಾ? ಹೊಗೆ ಬರೋ ಸಿಗರೇಟೇ ಕೊಡು. ಅರೆ ಏನಿದು ಮಾಸ್ಟರ್ ಹಿರಣ್ಣ ಇದಾಗಿದೆ? ಹೌದಲ್ಲ ಸಮಯ. ನಮಸ್ಕಾರ ದೇವರು. ಓಹೋ ಏನು ಹಿರಣ್ಣ ಏನಾರೇ ಏನೋ ಹೊಸ ಸುದ್ದಿ ಕೇಳಿದೆ? ಯಾರು? ಓ ನೀವೇನ್ರಿ ಮೂರ್ತಿಗಳು? ಅಯ್ಯೋ ರಾಮ, ನಾನು ಸರಿ ಸರಿ ನಾನೇ ಮುಂದೆ ಸುದ್ದಿ ಆಗಿದ್ದೀನಿ. ಅದರಲ್ಲಿ ಏನು ಹೊಸ್ತನ ಕೇಳಿದ್ರಿ ಕಣ್ರಿ? ಅದೋ ಸರು ಅಂತನ್ನಿ. ನಾನು ನೀವು ಅಂತೂ ಒಟ್ಟಿನಲ್ಲಿ ನಮ್ಮಂಥವ್ರು ಸುದ್ದಿಗಳಾಗಿ ಸದ್ದು ಮಾಡ್ತಿರೋದ್ರಿಂದ ಈ ಸಮಾಜದಲ್ಲಿ ಏನಾದರೂ ಒಂದು ಹೊಸತನ ಕಾಣ್ತಿರೋದು, ಎದ್ದು ಕೇಳ್ತಿರೋದು. ಅಯ್ಯ ಎಲ್ಲಿ ಹೊಸ್ತನ ತರ್ತೀರಿ? ತೆಗೀರ್ರಿ. ಹಳಸಿದ್ದನ್ನೇ ಬಿಸಿ ಬಿಸಿ ಮಾಡಿ ಬಿಸಿಯಾಗಿರುವಾಗಲೇ ಬಾಂಡ್ಲೆಯಿಂದ ಬಾಯಿಗೆ ಹಾಕಿ ಬದುಕ್ತಾ ಇರೋ ಬ್ರಾಹ್ಮಣರ ಕಾಫಿ ಕ್ಲಬ್ ಆಗ್ತಾ ಇರೋ ಈ ಸುಡುಗಾರ ಸಮಾಜದಲ್ಲಿ ಎಲ್ಲೋ ನಮ್ಮಂಥವರು ಹಿಡಿಮುಡಿಯಷ್ಟು ಜನ ನೋವನ್ನ ನೋಡಿ ಅಯ್ಯೋ ಅಂತ ಬಾಯಿ ಬಿಟ್ಟರೆ ಕಳಿಸ್ತಿದ್ದಾರೆ ನೋಡಿ ನನ್ನ ಮಕ್ಕಳು ಅಂತ ನಮ್ಮನ್ನೇ ಆಡ್ಕೋತಾರೆ. ಈ ನನ್ನ ಮಕ್ಕಳು ಏನು ಬಡ್ಕೋಣ? ಒಳ್ಳೆ ಮಾತು ಹೇಳಿದ್ರಿ. ಅಲ್ಲ ಹಾಗಂತ ನಾವು ಆನು ಕಲಿಸದೆ ಹೋದರೆ ಇನ್ನೀ ಜನ ಈ ಕಲ್ತ್ಕೊಳ್ಳೋದು ಯಾವಾಗ? ಅಲ್ರಿ, ಮುಖಾಮೂತಿನೂ ನೋಡದೆ ಮುಂದೆ ಕೂತಿದ್ದವ್ರಿಗೆ ಮಂಗಳಾರತಿ ಎತ್ತಿ ಮೂತಿ ತಿವಿದು ಮಾತಾಡ್ತಿದ್ದು ನೀವು ಈಗೇನು ಇದ್ದಕ್ಕಿದ್ದ ಹಾಗೆ ಈ ಥರ ರಾಗ, ಅಪರೂಪದ ರಾಗ ಎಲ್ಲೋ ಈ ರಾಯರ ಮಠದಲ್ಲೋ ಬಸವ ಭವನದಲ್ಲೋ ಕಾಲಕ್ಷೇಪ ಮಾಡಿದವರಾಗಿ ಮಾತಾಡ್ತಿದ್ದೀರಲ್ಲ. ಇದನ್ನೇ ನಿಮ್ಮ ಬಗ್ಗೆ ನಾನು ಕೇಳಬೇಕು ಅಂತಿದ್ದಿದ್ದು. ಅಂದಾಗೆ ಅದೇನದು ಹೊಸ ಸುದ್ದಿ? ಅದೇನೋ ರಿಟೈರ್ ಆಗ್ತೀನಿ ಹಾಗೆ ಹೀಗೆ ಅಂತೇನೋ ಹೇಳ್ತಿದ್ರಂತೆ ಎಲ್ಲ ಕಡೆ ಭಾಷಣದಲ್ಲಿ, ಅಲ್ಲಿ ಇಲ್ಲಿ. ರಿಟೈರಾ? ಅಲ್ರಿ ಮೂರ್ತಿಗಳೇ, ನಾವು ನೀವು ಎಲ್ಲ ರಿಟೈರ್ ಆಗ್ತೀವಿ ಅಂದ ಮಾತ್ರಕ್ಕೇನೆ ಆಗೋಗ್ಬಿಡ್ತಾರೇನ್ರಿ? ನಮ್ಗೆ ಇಷ್ಟು ವರ್ಷ ಅನ್ನ ಹಾಕಿದ ಅನ್ನದಾತರುಗಳು ಎದ್ದು ಮಂದಿ ಎದಕ್ಕೆ ಒದ್ಬಿಟ್ಟಾರೋ ಗೋಡಿಗೆ ಪ್ಲಾಸ್ಟಿಕ್ ಕಚ್ಕೊಂಡ್ಬಿಡೋರು. ನಾನು ಹೇಳಿದ್ದು ರಿಟೈರ್ ಆಗ್ತೀನಿ ಅಂತಲ್ಲ, ರೀಟೈರ್ ಆಗ್ತೀನಿ ಅಂತ. ಅಂದರೆ ಈ ಟೈರ್ ಸವದಾಗ ರೀಸೋಲ್ ಮಾಡಿಸಿ ರಿಟ್ರೇಡ್ ಮಾಡಲ್ವೇನ್ರಿ? ಹಾಗೆ ಆಗ್ತೀನಿ ಅಂತ ಅರ್ಥ ಹೇಳಿದ್ದು ನಾನು. ಸರಿ 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 ಗೊತ್ತಾಯ್ತು ಬಿಡಿ. ಅಂದ್ರೆ ಏನೋ ಒಟ್ಟಿನಲ್ಲಿ ಹಿಂದಿನ ದಾರಿ ಬಿಟ್ಟು ಹೆದ್ದಾರಿ ಹಿಡಿಬೇಕು ಅನ್ನೋ ಯೋಚನೆ ನಿಮ್ಮದು. ಒಂದು ರೀತಿಯಲ್ಲಿ ಯೋಚನೆ ಮಾಡಿದ್ರೆ ನನಗೂ ಅದೇ ಸರಿ ಅಂತ ಅನಿಸ್ತಾ ಇದೆ. ಅನಿಸೋದೇನು ಮಂತ್ರಿ? ಅದಕ್ಕೆ ಅಲ್ವೇನ್ರಿ ಈ ಸಲ ನಾವು ನೀವು ಸೇರಿರೋದು. ಅಂದಾಗೆ ಮೂರ್ತಿಗಳೇ, ನೀವು ನೋಡಿದರೆ ಮಹಾಮಾತಿನ ಮೂರ್ತಿ. ನೀವೇನು ಕಮ್ಮಿ? ನಂದು ಮಹಾಮಾತಾದರೆ ನೀವುದು ಚುಚ್ಚು ಮಾತು, ಬಿಚ್ಚು ಮಾತು. ಸರಿ, ಈ ಮೂರು ತೀಗಳು ಸೇರಿದ ಮೇಲೆ ಅದು ಮೂರ್ತಿ. ನಮ್ಮದು ಮೂರು ತೀಗಳೇ. ಏನಿದೋ ಗೊತ್ತಾಗ್ಲಿಲ್ಲ. ಯಾವುದದು ಯಾವುದದು ಆ ಮೂರು ತೀಗಳು? ಮೂರು ತೀಗಳು ಅಂದರೆ ಒಂದು ತೀ ತಿರುಗೋದು, ಎರಡನೇ ತೀ ತಿಳಿಯೋದು, ಮೂರನೇ ತೀ ತಿಳಿಸೋದು. ಅಂದಮೇಲೆ ಈಗ ನಾವು ತಿರುಗಿ ತಿಳ್ಕೊಂಡು ತಿಳಿಸ್ತಿರೋ ಅತ್ತಿ ಯಾವುದು ಗೊತ್ತೇನು? ಯಾವುದು? ಕಪ್ಪೆ ಮೂತಿ ಮಠಾಧಿಪತಿ. ತಿರುಳು ಕರುಳು ತಿಳಿಸ್ಬೇಕು ನೋಡಿ. ಕಪ್ಪೆ ಮೂತಿ ಮಠಾಧಿಪತಿ. ಸರಿ 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 ಗೊತ್ತಾಯ್ತು ಬಿಡಿ. ಇದೊಂದು ಥರ ಕಪ್ಪೆ ಮೂತಿ ಮಠಾವತಾರ ಅಂದಾಗೆ. ಹೌದಲ್ಲ, ನಿಮ್ಮ ಕೈಗೆ ಯಾವ ವಿಷಯ ಕೊಡಲಿ, ಯಾವ ವ್ಯಕ್ತಿ ಕೊಡಲಿ, ಅದು ಅವತಾರವಾಗಿ ಆವರಿಸಿಬಿಡುತ್ತೆ. ಹಾಗೆ ಅಂದ್ಕೊಳ್ಳಿಯಪ್ಪ. ಇದು
ಕಪ್ಪೆ ಮೂತಿ ಮಠಾವತಾರ. ಈ ಕೆಲವು ಕಾವಿಧಾರಿಗಳು ಧರ್ಮದ ದೊಣ್ಣೆಯಲ್ಲಿ ಭಕ್ತರನ್ನ ಹೊಡಿತಾ ಇರೋವಾಗ ಹೇಳಿ, ನಾವು ಅವರ ಭಕ್ತರಾಗಿ ಸೇರಿಕೊಂಡು ಕಡೆಗೆ ಅವಿಭಕ್ತರಾಗಿ ಅವರೊಳಗೆ ಆವರಿಸ್ಕೊಂಡು ಅವರ ಅವಾಂತರಗಳನ್ನೆಲ್ಲ ಅವತಾರವಾಗಿ ನಮ್ಮನ್ನದಾತರ ಮುಂದಿಡಬೇಕು, ನಾವು ಅನ್ನ ಹುಟ್ಟಿಸ್ಕೋಬೇಕು, ಅಷ್ಟೇ ತಾನೇ? ಅಯ್ಯೋ ರಾಮ, ಬನ್ನಿ ಬನ್ನಿ ಬನ್ನಿ, ಗೊತ್ತಾಯ್ತು, ಬನ್ನಿ ಅಪ್ಪ. ನೋಡ್ರಿ, ಇಬ್ರು ಬ್ರೀಫ್ ಕೇಸು ಒಂದೇ, ಕೇಸ್ ತೆಗೆದ ಮೇಲೆ ಬ್ರೀಫ್ ಆಗಿ ಹೇಳಬೇಕಾದ್ದು ಒಂದೇ ಅಂದಮೇಲೆ ನಮ್ಮ ಈ ಬಟ್ಟೆ ಬದಲಾಯಿಸ್ಕೊಂಡು ಅವರ ಬಟ್ಟೆನ ಹಾಕೊಂಡು ಅಲ್ಲಿಗೆ ಹೋಗೋಣ, ನಡೀರಿ. ಏನ್ ಮಾತಾಡ್ತೀರಿ? ಬಿಡ್ತೂನಿ ರಾಮರಾಮ ರಾಮರಾಮ. ಅಲ್ಲ, ನಮ್ಮ ಬಾಯಿ ಭದ್ರವಾಗಿ ಬಿಗಿಯಾಗಿರುವಾಗ ಬಟ್ಟೆನ ಹೆದರ್ಕೋಸ್ಕರ ಹೆದರ್ಕೊಂಡು ಯಾಕ್ರಿ ಬದಲಾಯಿಸ್ಬೇಕು? ಬನ್ನಿ ಈ ಬಟ್ಟೆಯಲ್ಲಿ ನುಗ್ಗೋಣ. ಹಾಗಲ್ಲ ದೇವರು, ನೋಡಿ, ಮುಳ್ಳನ್ನ ಮುಳ್ಳಿಂದಲೇ ತೆಗಿಬೇಕು, ಸುಳ್ಳಿನ ಸುಳ್ಳಿಂದಲೇ ಮುಚ್ಚಬೇಕು, ಕಳ್ಳನ್ನ ಹಿಡಿಯೋಕೆ ಕಳ್ಳನೇ ಆಗಬೇಕು, ಅಲ್ವೇ? ಬನ್ನಿ. ಸರಿ, ಸರಿಯಾದ ಮಾತು. ಈ ನಾಟಕ ಧಾರ್ಮಿಕ ಮತ್ತು ಧಾರ್ಮಿಕ ಪ್ರವೃತ್ತಿಯ ಸಮಾಜದ ಮೇಲೆ ನಡೆಯುತ್ತಿರುವ ಆಘಾತಗಳಿಗೆ ನಾವು ಹುಡುಕಿ ಹೇಳಬೇಕೆಂದಿರುವ ಒಂದು ಉಪಾಯ ಸೂತ್ರ. ಈ ಉಪಾಯ ಸೂತ್ರ ನಾಟಕ ಸ್ವರೂಪದಲ್ಲಿ ನಿಮ್ಮ ಕೈ ಸೇರಿಸುತ್ತಿರುವ ಈ ಸಮಯದಲ್ಲಿ ಕೆಲವು ಮಠಗಳಲ್ಲಿ ಈ ರೀತಿ ನಡೆದಿದೆ ಎಂದು ಹೇಳುವುದಕ್ಕಿಂತ ಕಾರಣ, ರಾಜಕೀಯವಾಗಲಿ ಧಾರ್ಮಿಕ ನೆಲೆಗಟ್ಟುಗಳಾದ ಮಠಗಳಾಗಲಿ ಅಥವಾ ಒಬ್ಬ ಯಜಮಾನನ ಯಜಮಾನಿಕೆಯಲ್ಲಿ ಇರಬಹುದಾದ ಕುಟುಂಬಗಳಾಗಲಿ ಎಂದು ಹುಟ್ಟ ಕೆಟ್ಟವುಗಳಲ್ಲ. ಅವುಗಳ ಹುಟ್ಟಲ್ಲಿ ಅಮೃತ ಬಿಂದು ಪೂರಿತವಾದ ಪರಮೇಶ್ವರನ ಆಶೀರ್ವಚನವಿದ್ದೇ ಇರುತ್ತದೆ. ಆದರೆ ಅದರಲ್ಲಿ ಸೇರಿಸಿಕೊಳ್ಳಬಹುದಾದ ಆ ಒಂದು ಕೆಟ್ಟ ಜನಗಳಿಂದ, ಕೆಟ್ಟ ಪರಿಸರದಿಂದ ನೈರ್ಮಲ್ಯ ನಾಶವಾಗಿ ವಿನಾಶದತ್ತ ಸಾಗಿ ಹೋಗಲು ಇಡೀ ಸಮಾಜವನ್ನು ರೂಪಿಸಲು ಕೇವಲ 3 ಬಟ್ಟೆಗಳು ಆಧಾರಿತ. ಆ ಬಟ್ಟೆಗಳು ಒಂದು ಕಾಕಿ, ಒಂದು ಖಾದಿ, ಒಂದು ಕಾವಿ. ಇದನ್ನು ಕೇವಲ ವ್ಯಕ್ತಿ, ಮಠ ಇವುಗಳಿಗೆ ಸೀಮಿತಗೊಳಿಸಿದಂತೆ ಧಾರ್ಮಿಕ ಪ್ರವೃತ್ತಿಯ ಮೇಲೆ ನಡೆಯುತ್ತಿರುವ ಈ ಒಂದು ದೊಡ್ಡ ಬಡಿದಾಟವನ್ನು ನೀವು ಬಡಿದೋಡಿಸಲು ಮೇಲೇಳಿ ಎಂಬುದೇ ನಮ್ಮ ಸಭೆಯ ಪ್ರಾರ್ಥನೆ. ಇದಕ್ಕೆ ಈ ನಾಟಕ ಪ್ರೇರಕ, ಪೂರಕ, ಕಾರಕ ಆಗಲಿ ಎಂಬುದಷ್ಟೇ ನಮ್ಮ ಸಭೆಯ ಪ್ರಾರ್ಥನೆ. ಸತ್ಯ ಧರ್ಮಗಳ ಕೂಗು ಕವಿಧಾರಿಯ ಕಪಟ ಸೋಗು ನೆರೆ ನಂಬಿನಿ ಸಾಗಿದರೆ ಬವಣೆಯಲ್ಲಿ ಬಾಡುವೆಯೋ ಹೋಗು. साई धर्म साई धर्म साई 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 धर्म साई 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 सत्य साई 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 सत्य साई सत्य साई 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 न्याय साई न्याय साई न्याय न्याय साई न्याय न्याय साई न्याय साई न्याय साई न्याय न्याय साई न्याय न्याय साई नीति साई नीति साई नीति नीति साई नीति नीति साई नीति साई नीति साई नीति नीति साई नीति नीति साई ನೀನು ಸಾಯಿ ನೀನು ಸಾಯಿ ನೀನು ನೀನು ಸಾಯಿ ನೀನು ಸಾಯಿ ನೀನು ಸಾಯಿ ನೀನು ನೀನು ಸಾಯಿ ನಾನು ಸಾಯಿ ನಾನು ಸಾಯಿ ನಾನು ನಾನು ಸಾಯಿ ನಾನು ಸಾಯಿ ನಾನು ಸಾಯಿ ನಾನು ನಾನು ಸಾಯಿ ನಾನು ಸಾಯಿ ನಾನು ಸಾಯಿ ನಾನು ನಾನು ಸಾಯಿ ನಾನು ಸಾಯಿ ನೀನು 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 ಸಾಯಿ ಪ್ರಶಾಂತವಾದ ವಾತಾವರಣ, ಆಹಾ, ಸೌಂದರ್ಯಮಯ ಸನ್ನಿವೇಶ, ಏನು ಸೊಗಸು, ಅಬ್ಬಬ್ಬಬ್ಬ, ಅದೆಷ್ಟು ಚೆನ್ನಾಗಿದೆ. ಓ, ಇಲ್ಲೂ ಅದೆಷ್ಟು ದೊಡ್ಡದಾಗಿ ಬೋರ್ಡ್ ಹಾಕಿದ್ದಾರೆ ಅಲ್ಲೇ, ಕಪ್ಪೆ ಮೂತಿ ಮಠ. ಹಾಂ, ಕರೆಕ್ಟು, ನಾನು ಇದನ್ನೇ ಹುಡುಕ್ತಾ ಬಂದಿದ್ದೀನಿ. ಅಂದ್ಕೂ ಪರವಾಗಿಲ್ಲ, ಸೇರಬೇಕಾದ ಕಡೆಗೆ ಸೇರಿದ್ದೀನಿ. ನಾಯಿ ಮೂತಿ, ಕೋತಿ ಮೂತಿ, ಕತ್ತೆ ಮೂತಿ ಅಂತ ಹೆಸರಿಡದೆ ಈ ಮಠಕ್ಕೆ ಎಷ್ಟು ಮುದ್ದಾಗಿ ಕಪ್ಪೆ ಮೂತಿ ಅಂತಲೇ ಇಟ್ಟಿದ್ದಾರಲ್ಲ. ಕಪ್ಪೆ ಮೂತಿ ಅಂತ ಯಾಕೆ ಇಟ್ಟರು? ಅದರ ಸ್ವಾಮಿ ಮೂತಿ ಹಾಗೆ ಇತ್ತು. ಆಯಿತು, ಬರೋದು ಬಂದಾಗಿದೆ, ಹೊಕ್ಕು ನೋಡೋಣ.
ಇದೇನಿದು ಭಜನೆ? ಭಜನೆ ಸಾಯಿ ರಾಮ, ಸಾಯಿ ಕೃಷ್ಣ, ಸಾಯಿ ಸತ್ಯ, ಸಾಯಿ ಧರ್ಮ. ಹೌದು, ಅದು ಯಾವ್ದು ಬದುಕಿದಾವೆಲ್ಲ ನಮ್ಮ ದೇಶದಲ್ಲಿ? ಧರ್ಮ ಸತ್ತಿದೆ, ಸತ್ಯ ಸತ್ತಿದೆ, ರಾಮಕೃಷ್ಣ ಅವರವ್ರ ಯುಗದಲ್ಲಿ ಅವರವರೇ ಸತ್ತಿದ್ದಾರೆ. ಮತ್ತು ಯಾರಿದ್ದಾರೆ ಅಂತೀವಿ? ಅಯ್ಯೋ, ಸಾಯಿ ನೀನು, ಸಾಯಿ ನಾನು, ಮತ್ತು ಇಲ್ಲಿ ಯಾರು ಉಳ್ಕೊಂಡಿದ್ದಾರೆ? ಅಲ್ಲ, ಎಲ್ರಿಗೂ ಬದುಕೋಕೆ ದಾರಿ ತೋರಿಸಿ ಅಂತ ನಾವು ಮಠಗಳ ಹತ್ರ ಬಂದು ಬಡ್ಕೋತಿದ್ರೆ ಇವ್ರೊಳಗಡೆ ಸಾಯಿ ಸಾಯಿ ಅಂತ ಬಡ್ಕೋತಿದ್ದಾರಲ್ಲಪ್ಪ. ಅಯ್ಯೋ, ಇಂಥ ಕೆಲವು ಮಠಗಳನ್ನ ಕಟ್ಕೊಂಡ್ರು ಇಂಥ ನನ್ನ ಮಕ್ಕಳಿಗೆ ಆರ್ಡಿನರಿ ಮೆಟ್ಟಲ್ಲಿ ಹೊಡಿಬಾರ್ದು, ಸ್ಪೆಷಲ್ಲು, ಅದರಲ್ಲೂ ಕಲ್ಚರ್ಡ್ ಮೆಟ್ಟಲ್ಲಿ ಹೊಡಿಬೇಕು ನನ್ನ ಮಕ್ಕಳಿಗೆ. ಅವ್ರಿಗೆ ಯಾರಯ್ಯ ಮಠ ಬೈತಿದ್ದಿ? ಏನಾಗಬೇಕಾಗಿತ್ತು? ಓಹೋ, ಯಾಕೆ? ಅಲ್ರಿ, ಮಠದ ಜಾತಕ ನೋಡಿ ಅದ್ರ ಜನ್ಮ ಜಾಲಾಡ್ಬೇಕಾಗಿತ್ತು. ಅಯ್ಯೋ ಅಯ್ಯೋ ಅಯ್ಯೋ, ಏನು ಮಾತಾಡ್ತಿದ್ದೀಯಪ್ಪ ನೀನು? ಎಳೆ ಮಗುಗೂ ಅರ್ಥವಾಗುವ ಶುದ್ಧ ಅಪ್ಪಟ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ ರೀ. ಏನು ಮಠ ಅಂದೇಟ್ಗೆ ಯಾಕೆ ಮೈ ನಿಮರ್ಕೊಂಡು ಮೈ ಕೆರ್ಕೊಂಡು ಮೈ ಮೇಲೆ ಬರ್ತಾ ಇದ್ದೀರಲ್ಲ? ನೀವು ಮಠಕ್ಕೆ ಬಂದಿರೋ ಭಕ್ತರು? ಹೌದು ಸ್ವಾಮಿ, ಮದುವೆ ಆಗಿ 15 ವರ್ಷ. ಅಯ್ಯೋ, ಇನ್ನೂ ಮಕ್ಕಳಾಗಲಿಲ್ಲ. ಅದಕ್ಕೆ ಮಠಕ್ಕೆ ಬಂದಿದ್ದೀರಿ? ಯಾವಾಗ ಬಂದ್ಯಪ್ಪ? ನಿನ್ನೆ ತಾನೇ ಬಂದೆ. ಸ್ವಾಮಿಗಳು ಸಿಗ್ಲಿಲ್ಲ. ಅಯ್ಯೋ, ಪತ್ನಿ ಸಮೇತನಾಗಿ ನಾಳೆ ಮುಚ್ಚಂಜೆ ಹೊತ್ತಿನಲ್ಲಿ ಕತ್ಲಾದ ಮೇಲೆ ಬಾ ಅಂತ ಹೇಳಿ ಕಳಿಸಿದ್ದಾರೆ. ಅಯ್ಯೋ, ಬೇಡವೇ? ಬಾಪ್ಪ, ಈಗ ಬರೋ ಬದಲು ಮುಂಡೆ 15 ವರ್ಷಕ್ಕೆ ಮುಂಚೆನೇ ಬಂದಿಲ್ಲಿ ಸತ್ತಿದ್ದಿದ್ರೆ ಇಷ್ಟೊತ್ತಿಗೆ 15 ಮಕ್ಕಳಾಗಿರೋದಲ್ಲ. ಕಳ್ಕೊಂಬಿಟ್ಟೆ ಚಾನ್ಸ್. ಸದ್ದು ಕಾವಿ ಕಾಶಾಂಬರಧಾರಿಗಳು, ಸಕಲ ವಿದ್ಯಾ ಪ್ರವೀಣರು, ಮಾತಿನ ಮಹಾಮಲ್ಲರು, ಭಕ್ತಾದಿಗಳ ಹಿತೈಷಿಗಳು, ಕಪ್ಪೆ ಮೂತಿ ಸಂಸ್ಥಾನಾಧೀಶರು ಆದ ಜೀವಾತ್ಮಾನಂದ ಕರಕಮಲ ಸಂಜಾತರಾದ ಶ್ರೀ 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 ದೇಹಾನಂದ ಸ್ವಾಮೀಜಿಗಳು ದಯಮಾಡಿಸ್ತಿದ್ದಾರೆ. ಜಾಗ ಬಿಡಿ, ಜಾಗ ಬಿಡಿ. ಸದ್ದು ಸದ್ದು ಎಲ್ಲಿ ಎಲ್ಲಿ? ಸಾಲಾಗಿ ನಿಲ್ಲಿ, ಸಾಲಾಗಿ ನಿಲ್ಲಿ. ಹಿಂದೆ ಹಿಂದೆ. ಈಗ ಸ್ವಾಮಿಗಳಿಂದ ತೀರ್ಥ ಪ್ರಸಾದ ವಿನಿಯೋಗ. ಒಬ್ಬೊಬ್ಬರಾಗೆ ಬನ್ನಿ, ಒಬ್ಬೊಬ್ಬರಾಗೆ ಬನ್ನಿ. ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ. ಏನು ಕ್ಯೂ ಬಡ್ಡಿ ಮಕ್ಕಳ! ಪಾರ್ಟಿ ಆಫೀಸ್ ಮುಂದೆ ಎಲೆಕ್ಷನ್ ಸೀಟ್ಗೆ ಅಪ್ಲೈ ಮಾಡ್ಕೊಂಡ್ರು ಕ್ಯಾಂಡಿಡೇಟ್ಸ್ ಥರ ನಿಂತಿರೋದು ನೋಡ್ರಿ ನನ್ನ ಮಕ್ಕಳು. ರಾಮ ರಾಮ. ಅಯ್ಯೋ, ಅಲ್ಲಿ ನೋಡ್ರಿ, ತೀರ್ಥ ಕಣ್ಣು ಗೊತ್ಕೊಂಡು ಕುಡಿಯುತ್ತಿರೋದು ನೋಡಿದರೆ ಈ ಜನಕ್ಕೆ ಇಲ್ಲ. ಮನೇಲಿ ದೇವರಾಣೆ 6 ತಿಂಗಳಿಂದ ಒಬ್ಬೊಬ್ಬರ ಮೊದಲು ನಲ್ಲಿ ನೀರು ಬಂದಿಲ್ಲ ರೀ. ಈ ತೀರ್ಥಕ್ಕೆ ಕೈ ಹೊಡ್ರು. ಅಯ್ಯೋ ಅಯ್ಯೋ, ಕಾವಿ ಹಾಕ್ಕೊಂಡಿರೋರೆಲ್ಲ ವಿವೇಕಾನಂದರು ಆಗೋ ಹಾಗಿದ್ದಿದ್ರೆ ಖಾದಿ ಹಾಕ್ಕೊಂಡಿರೋಲ್ಲ ಗಾಂಧೀಜಿ ಆಗಲೇಬೇಕಾಗಿತ್ತು. ಹರಿ ಓಂ ಹರಿ ಓಂ. ಅದೆಷ್ಟು ನಾಜೂಕಾಗಿ ಆ ಹೆಣ್ಣಿನ ತಲೆನೇ ಆವರಿಸಿದ್ದಾನ್ರಿ ಬಡ್ಡಿ ಮಗ ಸ್ವಾಮಿ. ಅಯ್ಯೋ ಅಯ್ಯೋ, ಅದೇನು ಮಮತೆ, ಅದೇನು ಪ್ರೀತಿಯಿಂದ ಆಕೆನ ಮೇಲೆತ್ತಾ ಇದ್ದಾನೆ. ಹರಿ ಓಂ. ಏನು? ಅಯ್ಯೋ ನನ್ನ ಮಗನೇ, ವಿಧವೆ. ವಿಧವೆಯರಿಗೆ ದರ್ಶನ ಕೊಡಲ್ಲ ಸ್ವಾಮಿಗಳು ಅಂತ ಗೊತ್ತಿಲ್ಲ? ನೋಡು ನೀವು ಮಾಡಿದ ಕೆಲಸ. ಹೊರಟೋದ್ರಿ ಸ್ವಾಮಿಗಳು. ಮುಂಚೆ ತೊಲಗು ನೀನು, ಹಾಳಾದವಳೆ. ಲೇ ಎಲ್ಲ ನಿಮ್ಮ ಸ್ವಾಮಿ ಹೊರಟು ಹೋದ್ರು ಬೇಸತ್ತು. ಪುನಃ ದರ್ಶನ ಕೊಡಲ್ಲ ಇವತ್ತು. ನೀವು ಹೋಗೆ. ಲೋ ನನ್ನ ಮಗನೇ, ಮರ್ಯಾದೆ ಕೊಟ್ಟು ಮಾತಾಡು. ಹೋಗೇ ಬಾರೆ ಅಂತ ಅನ್ನೋಕೆ ನೀನು ಯಾವನ? ಅವಳಿಗೆ ಅಣ್ಣನೋ ತಮ್ಮನೋ ಅನ್ನ ಹಾಕ್ದಾನೋ? ನಾನು ಸ್ವಾಮಿಗಳ ಆಪ್ತ. ಹಾಗಾದ್ರೆ ಸ್ವಾಮಿಗಳ ಕೈಕಾಲು ಹಿಸ್ಗು, ಬೆಂತಿಕ್ಕು ಹೋಗು ಮಗನೇ. ಸರಿ, ಕೊಡಿಲಿ ತೀರ್ಥದ ಬಟ್ಲು. ಸ್ವಾಮಿಗಳು ನನ್ನ ತಿಥಿ ಮಾಡಿಬಿಡ್ತಾರೆ. ನೀನೀಗ ಬಟ್ಲು ಉದ್ಧರಣೆ ನನಗೆ ಕೊಡ್ಲಿಲ್ಲ, ಇಲ್ಲಿ ನಿನ್ನ ಪಿಂಡ ಕಟ್ಟಿಬಿಡ್ತೀನಿ ನನ್ನ ಮಗನೇ. ಅವರು ತಿಥಿ ಮಾಡ್ತಾರೆ, ಇಲ್ಲಿ ನಿನ್ನ ಪಿಂಡ ಪ್ರಧಾನವಾಗತ್ತೆ. ಕೊಡ ಇಲ್ಲಿ, ಕೊಡ ಇಲ್ಲಿ. ಆಗ ಏನೋ ತಿರುಗಿ ನೋಡ್ತೀಯ? ಕಾಪಾಳಕ್ಕೆ ಹೊಡೆದು ಬಿಟ್ಟೇನ. ಬನ್ನಿ ಸ್ವಾಮಿ, ಬನ್ನಿ. ಮಿಕ್ಕವರೆಲ್ಲ ಸಾಲಕ್ಕೆ ಬನ್ನಿ, ನಾನು ಕೊಡ್ತೀನಿ ಅದೇ ತೀರ್ಥ. ಬನ್ನಿ ತಾಯಿ, ಮುಂಚೆ ನೀವು ಬನ್ನಿ ಅಮ್ಮ. ನನ್ನಂತವಳು ಈ ಜಗತ್ತಿನಲ್ಲಿ ಇರಬಾರ್ದಪ್ಪ. ಚಿಚಿ, ನಿಮ್ಮಂಥವರೇ ತಪ್ಪು ತಿಳ್ಕೊಂಡಿರೋದು. ನಿಮ್ಮಂಥವ್ರು ಇರಲೇಬೇಕು, ಇದ್ದು ಇಂಥವ್ರಿಗೆ ಪಾಠ ಕಲಿಸ್ಲೇಬೇಕಮ್ಮ. ಗಂಡ ತೀರ್ಕೊಂಡ್ಬಿಟ್ಟು ಮಾತ್ರಕ್ಕೆ ಏನು ಸಮಾಜದಲ್ಲಿ ತಲೆ ಎತ್ಕೊಂಡು ಓಡಾಡಲೇಬಾರ್ದೆ ನಿಮ್ಮಂಥವ್ರು?
ಸಮಾಜ ಸೇವೆ ಅಂತ ಮಾತಾಡೋ ಈ ಸ್ವಾಮಿಗಳು ನ್ಯಾಯವಾಗಿ ವಿಧವಾ ವಿವಾಹಕ್ಕೆ ಬಂದು ಸಪೋರ್ಟ್ ಮಾಡಿ ಬೆನ್ಕೊಟ್ಟು ನಿಲ್ಲಬೇಕು. ಅಂದ ಚಂದದ ಹೆಣ್ಣು ಮಕ್ಕಳು ಬಂದಾಗ ನಯವಾಗಿ ತಲೆ ಮೇಲೆ ಕೈ ಆಡಿಸೋ ಈ ನನ್ನ ಮಗ ದೇಹಾನಂದ ಸ್ವಾಮಿ ತಾಕತ್ತಿದ್ರ ಮಠ ಬಿಟ್ಟು ಹೊರಗೆ ಬಂದು ನಿಮ್ಮಂಥ ಒಬ್ಬ ವಿಧವೆಗೆ ಮದುವೆ ಮಾಡಿಸಿ ಇಡೀ ಜಗತ್ತಿಗೆ ಮಾದರಿ ಆಗಲಿ ನೋಡೋಣ. ಏನೂ ಬೇಡ, ಅವ್ರ ಆಶೀರ್ವಾದ ಹೊಂದಿದ್ರೆ ಸಾಕು ಅಂದ್ಕೊಂಡೆ. ಅದಕ್ಕೂ ನಾನು ಯೋಗ್ಯಳಲ್ಲ. ಬರ್ತೀನಪ್ಪ, ಬರ್ತೀನಿ. ಅಮ್ಮ ಅಮ್ಮ, ಅಯ್ಯೋ ಚಿಚಿ, ಪಾಪ ಜೀವ ಎಷ್ಟು ನೊಂದ್ಕೊಂತು. ಆಗಲೇ ನೊಂದಿರೋ ಜೀವ ಇನ್ನೂ ಮತ್ತಷ್ಟು ನೋವು ಕೊಟ್ಟು ಕಳಿಸಿದ್ನಲ್ಲ ಈ ಸ್ವಾಮಿ. ಸರಿ, ಬನ್ನಿ ಸ್ವಾಮಿ. ಯಾರು ತಾವಿಲ್ಲಿ ಏನು ಮಾಡ್ಕೊಂಡಿದ್ದೀರಿ? ನಾನೊಬ್ಬ ಮೇಷ್ಟ್ರು. ಇಡೀ ಹಳ್ಳಿ ನಮ್ಮ ಸ್ವಾಮೀಜಿಗಳನ್ನು ಗೌರವಿಸುತ್ತೆ. ಏನು ಬೇಕಾದರೂ ಚಿಗುರಿಸಿ ಒಣಗಿಸೋ ಶಕ್ತಿ ಅವರಿಗಿರೋದ್ರಿಂದ ಅವರನ್ನೇ ಆಶ್ರಯ ಮಾಡ್ಕೊಂಡಿದ್ದೀನಿ ನಾನು. ಹೌದಾ? ಹೌದು. ನೀವು ಮೇಷ್ಟ್ರು. ಹುಡುಗರನ್ನ ತಿದ್ದಿ ಪಾಠ ಹೇಳ್ಕೊಡಬೇಕಾದ ಮೇಷ್ಟ್ರು, ದೇಶ ಆಳ್ಬೇಕಾದ ನಾಯಕರು, ನರಿಗಳ ಹಾಗೆ ಸ್ವಾಮೀಜಿ ಹಿಂದೆ ಅಲದಾಡೋಕೆ ಶುರು ಮಾಡಿದ ಮೇಲೆ ಇಂಥ ಸ್ವಾಮೀಜಿಗಳು ಡಿಕ್ಟೇಟರ್ಗಳಾಗಿಬಿಡ್ತಾರೆ. ಯೋಚನೆ ಮಾಡಿ ಹಿಂದಕ್ಕೆ ಬೀಳಿ ಅವರಿಗೆ. ಇದೇ ತಾನೇ ಮಠಕ್ಕೆ ಬಂದು ಸ್ವಾಮಿಗಳನ್ನೇ ಬೈದು ನೀವು ತೀರ್ಥ ಕೊಡೋಕೆ ಬಂದರೆ ನಾನು ತಗೊಳ್ಳಲ್ಲ ತೀರ್ಥ. ಓಹೋ, ಸ್ವಾಮಿಗಳ ತೀರ್ಥವೇ ಆಗಬೇಕು. ಹಾಗಾದರೆ ಅವ್ರನ್ನ ನಾನು ಬಲವಂತ ಮಾಡಲ್ಲ, ನೀವು ಅಲ್ಲೇ ಹೋಗಿ. ಮಾತಿನ ಮೇಲೆ ಸ್ವಲ್ಪ ನಿಗಾ ಇರಲಿ. ನಿಮ್ಮ ಮಾತನ್ನ ಸ್ವಾಮೀಜಿಗೆ ಹೇಳಿ. ಸ್ವಾಮಿಗಳಿಗೆ ನಡತೆ ಮುಖ್ಯ ಅನ್ನೋದನ್ನ ಸ್ವಲ್ಪ ಗಾಪ್ಸಿ. ನೀವು ಮೇಷ್ಟ್ರು, ಈ ಕಡೆ ಬನ್ನಿ. ಎಲ್ಲ ಹಾಗೆ ತೀರ್ಥ ತಗೊಳ್ಳಿ. ಅಂದಾಗೆ ಮೆತ್ಗೆ ಮೆತ್ಗೆ. ಅಯ್ಯೋ, ನೀವು ತೀರ್ಥ ಬೇಕಾದ್ರೆ ತಗೊಳ್ಳಿ, ನನ್ನ ಕಾಲ್ಗಿಲ್ ಮುಟ್ಬೇಡಿ. ಅಯ್ಯೋ, ಎಲ್ಲಿ ಕರ್ಮ ಸ್ವಾಮಿ, ಎಲ್ಲೆಲ್ಲಿ ಓಡಾಡಿ ಏನೇನು ತುಳ್ಕೊಂಬಂದಿದ್ದೀನೋ ನಾನು. ತಗೊಳ್ಳಿ ತಗೊಳ್ಳಿ. ತೀರ್ಥ ತಗೋಬೇಡಿ ಇವನ ಹತ್ರ. ಯಾರು ಕೊಟ್ರೇನು? ತೀರ್ಥ ಮುಖ್ಯ. ಈತ ಮುಟ್ಟಿದ್ರಿಂದ ತೀರ್ಥ ಪವಿತ್ರವಾಯಿತು. ನಿಮ್ಮ ಸ್ವಾಮಿ ಮುಟ್ಟಿದ್ರೆ ಮಾತ್ರ ಬಹಳ ಪವಿತ್ರವಾಯ್ತೇನೋ. ಹಾಗಾದ್ರೆ ಹೋಗಿ ಊರಲ್ಲಿರೋ ಅಪವಿತ್ರನೆಲ್ಲ ತಂದು ಸ್ವಾಮಿ ಕೈಲಿ ಮುಟ್ಸಿ ಮುಟ್ಸಿ ಪವಿತ್ರ ಮಾಡ್ಕೊಳ್ಳಿ. ಮಹಾಪವಾಡ ಸ್ವಾಮಿ ಇವನು, ಡಂಗುರ ಹೊಡಿಸಿ ಹಾಗಂತ. ಅಯ್ಯೋ, ಮೂರ್ಖ ಮುಟ್ಟಾಡ್ರ. ಕೇಳಿ, ಇಂಥ ಸ್ವಾಮಿಗಳಿಂದ ಇವತ್ತು ನಮ್ಮ ರಾಷ್ಟ್ರ, ಧರ್ಮ, ನೀತಿ, ನ್ಯಾಯ. ಭಕ್ತರಂತೆ ಭಕ್ತರು. ಸ್ವಾಮೀಜಿ, ನೀವಿಂತ ಸಣ್ಣ ವಿಷಯಕ್ಕೆಲ್ಲ ಕೋಪ ಮಾಡ್ಕೋಬಾರ್ದು. ಇರ್ತಾರೆ ಚಿತ್ರ ವಿಚಿತ್ರ ಜನಗಳೆಲ್ಲ ಇರ್ತಾರೆ. ಅವೆಲ್ಲ ಮರೆತು ನೀವು ಆರಾಮಾಗಿ ಮಲಗ್ ಬನ್ನಿ. ನನ್ನ ಅಪರಂಜಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಅಲ್ಲ. ನನ್ನ ಮನಃಶಾಂತಿ ಕೆಟ್ಟರೆ ಇವಳಿಗೆ ಎಷ್ಟು ನೋವಾಗುತ್ತೆ. ಆದರೂ ಇದರ ಒಂದು ಗುಲಗಂಜಿ ತೂಕದಷ್ಟಾದ್ರೆ ಅವ್ರಿಗೇನಾದ್ರು ಅನ್ಸುತ್ತೇನೋ. ಭಕ್ತರಂತೆ ಭಕ್ತರು. ಓಹ್, ಮಠಕ್ಕೆ ಬಂದ ಮೊದಲನೇ ದಿನ ನೀವು ತೀರ್ಥ ನೀಡಿದಾಗ ನನ್ನ ತಲೆ ಸವರಿದ್ರಿ. ಒಂದ್ ರೀತಿಯ ವಿದ್ಯುತ್ ಸಂಚಾರ ಆದ ಹಾಗಾಯ್ತು. ಅದೊಂದು ರೀತಿಯ ಅಲೌಕಿಕ ಶಕ್ತಿ ನಿಮ್ಗಿದೆ. ಕೂತಲ್ಲಿ ನಿಂತಲ್ಲಿ ನಿಮ್ ಚಿತ್ರ ನನ್ ಕಾಡ್ತೊಡಗಿತ್ತು. ಆದ್ರಿಂದ ಅಂದಿನಿಂದ ಯಜಮಾನ್ರು ಕಚೇರಿಗೆ ಹೋದ ತಕ್ಷಣ ನಾನು ಇಲ್ಲಿಗೆ ಬರ್ತೇನೆ. ನಿಮ್ ವರಪ್ರಸಾದಿನಿಂದಲೇ ಅಲ್ವೇ ನನ್ಗೂ ಒಂದು ಗಂಡ ದಿಕ್ಕು ಅಂತಾಗಿದ್ದು. ಇಡೀ ನಮ್ ವಟಾರವೆಲ್ಲ ಹೇಳುತ್ತೆ, ಅಷ್ಟು ಚಾಲಾಕಿನ ಮಗು ಬೇರೊಂದಿಲ್ಲ ಅಂತ. ಅಪರಂಜಿ, ಇಂಥ ಭಾವನೆ ಎಲ್ರಿಗೂ ಬಂದ್ಬಿಟ್ರೆ ನಮ್ಮ ದೇಶ ಉದ್ಧಾರವಾಗಿಬಿಡುತ್ತೆ. ಇಂಥದ್ದಾಗಬೇಕು ಅಂತ ಯಾರಾದ್ರೂ ಕೇಳಿದ್ರೆ ಯಾವತ್ತಿಲ್ಲ ಅಂತಿದ್ದೀನಿ ನಾನು. ಮಳೆ ಬೇಕು ಅಂತ ಯಾರು ಅನ್ಲಿ, ನನಗೆ ಕೇವಲ 1 ಗಂಟೆ ಕಣ್ಣು ಮುಚ್ಕೊಂಡು ಕೂತ್ರೆ ಆಕಾಶಕ್ಕೆ ತೂತು ಬಿದ್ದಾಗ ಮಳೆ ಬರುತ್ತೆ. ನಾನು ಈ ಸರ್ತಿ ಇಂಥ ಕಡೆಯಿಂದ ಎಲೆಕ್ಷನ್ಗೆ ನಿಂತ್ಕೋತಿದ್ದೀನಿ ಅಂತ ಯಾರು ಹೇಳಿದ್ರೆ 4 ಭಾಷಣ, ಓಟುಗಳೆಲ್ಲ ಅಟ್ಟಿಸ್ಕೊಂಡು ಬರುತ್ತಲ್ಲ ಡಬ್ಬದ ಹತ್ರ. ಹೌದು, ಒಬ್ಬ ವಿಧವೆ ಇವತ್ತಿನ ದಿವಸ ತೀರ್ಥ ಪ್ರಸಾದಕ್ಕೆ ಬರೋದು ಅಂತಂದ್ರೆ ಏನು ಅರ್ಥ? ವಿಧವೆಯರಿಗೆ ಪ್ರವೇಶ ಇಲ್ಲ ಅಂತ ಒಂದು ಬೋರ್ಡು ನಾನೇ ಬರ್ಸ್ ಹಾಕ್ಬಿಡ್ಲಾ? ಛೇ, ನನ್ನ ಗಿಣಿಗೆ ಯಾಕಂತ ತೊಂದರೆ? ವಿಧವೆಯರೇನು ಬಂತು, ನೀನು ಪಕ್ಕದಲ್ಲಿದ್ದರೆ ನನಗೆ ಯಾವ ಜಗತ್ತು ಬೇಡ. ನೀವ್ ಹಾಗನ್ನೋದೇ ನನ್ನ ಭಾಗ್ಯ. ಎಲ್ಲಿ ಹೀಗೆ ಹೀಗೆ ಬಾ, ಇದು ಕೊರಡ ಹಾರ. ಸ್ವಾಮೀಜಿ ಅವ್ರಿಗೆ ಏಕಾಂತ ಭಂಗ ತರಬಾರ್ದು ಅನ್ನೋದು ಇವ್ರಿಗೆ ಹೊಳಿಯಲ್ವಾ? ರಸಗಳಿಗೆಗಳನ್ನ ಹಾಳು ಮಾಡಿಬಿಡ್ತಾರೆ ಪರಂಜಿ. ಆಮೇಲೆ ಬಾ ಅಂತ ಹೇಳಲೆ. ಬೇಡ, ನೀನು ಮರೆಯಲ್ಲಿರೋ, ನಾನೇ ವಿಚಾರಿಸ್ತೀನಿ. ಯಾರದು? ಯಾರು? ಸ್ವಾಮೀಜಿ, ಅನಾಹುತ. ಹಾಳಾದವನೇ, ಒಳ್ಳೆ ಟೈಮ್ನಲ್ಲಿ ಬಂದೆ. ವಿಷಯ ಏನು ಹೇಳೆಯ ಬೇಗ. ಯುವಕನೊಬ್ಬ ಮಠದ ಮರ್ಯಾದೆ ಕಿತ್ತು ಬಿಸಾಡ್ತಾ ಇದ್ದಾನೆ. ತಮ್ಮನ್ನು ಹೀನಾಮಾನವಾಗಿ ಬೈತಾ ಇದ್ದಾನೆ. ಅಷ್ಟೇ ಅಲ್ಲ, ತೀರ್ಥ ತಾನೇ ಹಂಚ್ತಾ ಇದ್ದಾನೆ. 4 ಜನನ್ನ ಬಿಟ್ಟು ಒದ್ದಾಚೆ ಕಡೆ ಇಟ್ಟೋಕಿಲ್ವಾ ಅವನ್ನ? ಮಾತಾಡಿದ ಕೆಲವು ಎದೆ ಹೇಳ್ತಾನೆ ಸ್ವಾಮೀಜಿ. ಸರಿ, ಮತ್ತೆ ಹಾಗಾದ್ರೆ ಯಾರೋ ನಾಸ್ತಿಕನಿರಬೇಕು. ಆಸ್ತಿಕರ ಮಠದಲ್ಲಿ ಇವನಿಗೆ ಏನಂತ ಕೆಲಸ? ತರ್ಕ ಪ್ರವೀಣರಾದ ತಮ್ಮ ಮುಂದೆ ನಾವು ಹುಳುಗಳು ಸ್ವಾಮಿ. ಅಯ್ಯೋ, ನಾನು ಒಬ್ಬ ಸ್ವಾಮಿ, ಬಾಯಿ ಬಡ್ಕೋಬೇಕು ಅಲ್ಲ. ಇಂಥ ಹುಳು ಹೊಪ್ಪಟೆಗಳನ್ನು ಕಟ್ಕೊಂಡು ಬಾಳ್ಬೇಕೆ ನಾನು?
ಹೆಸರಿಗೆ ತಕ್ಕಂತೆ ಹೆಣ್ಣನ್ನು ಬಯಸುವ ದೇಹಾನಂದ ಸ್ವಾಮೀಜಿ ನನ್ನ ಮಗ ಅಂತ ಅರ್ಚ್ತಾ ಇದ್ದಾನೆ ಅವನು. ಇಲ್ಲಿವರೆಗೆ ಬೆಳೀತಾವ ಇವನ್ ನಾಲ್ಗೆ. ಕತ್ತರಿ ತಗೊಂಡು ಕಚಕ್ಕಂತ ಕಟ್ ಮಾಡಾಕ್ ಬಿಡ್ಬೇಕಾ ನಾಲ್ಗೆನ. ಇಲ್ಲ ಅಂದ್ರೆ ನಮ್ಗೆ ಉಳುಗಾಲವಿಲ್ಲ, ಇಲ್ಲ ಅಂದ್ರೆ ಮುಗೀತು, ಈ ಮಠವೇ ಇಲ್ಲ ಇನ್ನು. ನೀವು ಕರೆಸಿ ಮಾತಾಡಿದರೆ ಆತ ನಾಚಿ ನೀರಾಗಿ ಪಶ್ಚಾತ್ತಾಪ ಪಡ್ತಾನೆ. ಪಡ್ತಾನೆ. ನಮ್ಮ ಪರವಾಗಿ ಮಾತಾಡೋದಕ್ಕೆ ಒಂದು ನರ ಪ್ರಾಣಿಯು ಅಲ್ಲಿ ಇರ್ಲಿಲ್ವೋ? ಮೇಷ್ಟ್ರು ಮಾತಾಡಿದ್ರು, ಆದ್ರೆ ಆತ ಅವ್ರನ್ನೇ ನುಂಗಿ ನೀರು ಕುಡಿಯೋರಂತೆ ಮಾತಾಡ್ತಾ ಇದ್ದಾನೆ. ಈ ಜಗತ್ತಿನಲ್ಲಿ ಈ ಸ್ವಾಮೀಜಿನ ಎದುರು ಹಾಕೊಂಡು ಯಾರು ಬದುಕಿದ್ದಾರೆ, ಉಸಿರಾಡ್ತಾ ಇದ್ದಾರೆ. ಎದುರು ಬಿದ್ದರೆ ಡ್ರೆಸ್ಸು ಇಲ್ಲ. ಪಾಪ, ಜೈಲಲ್ಲಿ ಊಟ ಮಾಡಬೇಕು ಅಂತ ಅವನು ಹಣೆಯಲ್ಲಿ ಬರೆದಿರಬೇಕು. ಆತನನ್ನೇ ಕರೆಸಲೇ ಸ್ವಾಮಿ? ಕರಿ. ಮುಳ್ಳನ್ನು ಮುಳ್ಳಿಂದಲೇ ತೆಗಿಬೇಕು. ಇಲ್ಲದೆ ಹೋದ್ರೆ ಇಂಥವ್ರು ಇವತ್ತಿಂದಲೇ ಅಪಪ್ರಚಾರಕ್ಕೆ ಶುರು ಮಾಡಿಬಿಡ್ತಾರೆ. ಅವನಿಗೆ ಮಾತಿನ ಮೋಡಿ ಹಾಕೋದು ನಂಗೆ ಗೊತ್ತು. ಈ ತಕ್ಷಣವೇ ಅವನ್ನ ನಮ್ಮ ಏಕಾಂತ ಗೃಹಕ್ಕೆ ಕಳಿಸು. ಸ್ವಾಮೀಜಿ, ಅಪರಂಜಿನ ಹಿಂದಿನ ಬಾಗಿಲಿನಿಂದ ಮನೆಗೆ ಕಳಿಸೋದು ವಾಸಿ ಸ್ವಾಮಿ. ಸುಮ್ಮನಿರ. ಯಾರ್ಯಾರಿಗೆ ಯಾವಾಗ ಏನೇನು ಮಾಡಬೇಕು ಅಂತ ನನಗೆ ಗೊತ್ತು. ನಿನ್ನಿಂದ ನನಗೆ ಪಾಠ ಬೇಡ. ನೀ ನಡಿ. ಅಪರಂಜಿ, ಸ್ವಾಮೀಜಿ, ನೀನು ಹಿಂದ್ಗಡೆ ಬಾಗಿಲಿಂದ ನಡಿ. ಮಠದ ಬಗ್ಗೆ ಸ್ವಲ್ಪ ಮಾತುಕತೆ ಮಗದ ಮೇಲೆ ಮತ್ತೆ ನಾನು ನಿನ್ನ ಕರೆಸ್ತೀನಿ. ತಗೊಂಡು ಬರಲಿ ಅವನು. ನನ್ನ ಮಾತಿನ ಧಾಟಿನ ಈಗ ಬದಲಾಯಿಸಿಬಿಡ್ತೀನಿ. ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ. ಸ್ವಾಮೀಜಿ, ತಾವು ಕರೆ ಕಳಿಸಿದಂತೆ ಆ ಯುವಕ ತಮ್ಮನ್ನು ಕಾಣಲು ಬಂದಿರುತ್ತಾನೆ. ದಯಮಾಡಿಸಿ ಈತನೇ ಆತ. ಆ ಆಸನವನ್ನು ಅಲಂಕರಿಸಿ ಮೊದಲು ಗುರುಗಳಿಗೆ ನಮಸ್ಕರಿಸಿ. ನಾನು ನಮಸ್ಕಾರ ಮಾಡಕ್ ಬಂದಿಲ್ಲ ಕಣಯ್ಯ, ಯಾಕೆ ಕರ್ಸಿದ್ರಿ ಅಂತ ಕೇಳಕ್ ಬಂದಿದ್ದೀನಿ. ಆಯ್ತು ಬಿಡಿ. ನಮಸ್ಕಾರ ಎನ್ನುವುದು ಕೇಳಿ ಮಾಡಿಸಿಕೊಳ್ಳುವುದಲ್ಲ, ಆ ಭಾವನೆ ಮನಸ್ಸಿನಿಂದಲೇ ಬರಬೇಕು. ನನಗಂತ ಭಾವನೆ ಬಂದಿಲ್ಲ ಕಣಯ್ಯ. ಬರಲೇಬೇಕೆಂಬ ಹಠ ನಮಗೆ ಖಂಡಿತ ಇಲ್ಲ. ಹಠ ಮಾಡಬೇಕು ಅಂತ ನನಗೂ ಇಲ್ಲ. ವಿಷಯಕ್ಕೆ ಬಾ. ಅದೇನು? ನೀವು ಮಠದ ಬಗ್ಗೆ ಯಾವುದೇ ಅಭಿಪ್ರಾಯ ಹೊಂದಿರಿ, ಪರವಾಗಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಅದಕ್ಕೆ ಅವಕಾಶ ಉಂಟು. ಆದರೆ ನಿಮ್ಮ ಮಿತಿಯನ್ನರಿಯದೆ ಮಾತನ್ನ ಬಳಸುವುದು ಉದ್ದಟತನವಾಗುತ್ತದೆ ಎಂದು ನಿಮಗನ್ನಿಸುವುದಿಲ್ಲವೇ? ಸರಿ, ಇವಾಗ ನಾವು ಮಾತಾಡುವಾಗ ಈಗ ಈ ಪೆದ್ ಮುಂಡೆದು ಇಲ್ಲೇ ಇರ್ಬೇಕಾ ಹೇಗೆ? ಬಾಗಲ ಮುಂದೆ ಮಾಡಿಕೊಂಡು ನೀನು ಹೋಗಯ್ಯ. ಹೋಗಪ್ಪ. ಆಯ್ತು, ಹೇಳಿ. ಈಗ ನಿಮ್ಮ ಅಂತಃಪುರದಲ್ಲಿ ಸುಂದರಿಯರನ್ನು ಬಚ್ಚಿಟ್ಟುಕೊಂಡಿಲ್ಲ ತಾನೇ? ಕಪ್ಪೆ ಮಠದ ಬಗ್ಗೆ ಮಾತಾಡುವಾಗ ಮಾತಿನಲ್ಲಿ ಸ್ವಲ್ಪ ಎಚ್ಚರ ಇರಲಿ. ನಾನಿಲ್ಲಿ ಬಂದಾಗ ಹಿಂಬಾಗಲಿನಿಂದ ಯಾರೋ ಹೋದನ್ನು ನಾನು ಕಂಡೆ. ಅದು ಸೀರೆ. ತಮ್ಮ ಏಕಾಂತ ಗ್ರಹದಲ್ಲಿ ಒಬ್ಬರಿಗಿಂತ ಹೆಚ್ಚು ಮಂದಿ ಇರುತ್ತಾರೆ ಎಂಬ ಮಾತು ಪ್ರಚಾರದಲ್ಲಿದೆ. ಅದಕ್ಕೆ ಕೇಳದೆ ಕಂಡ್ರೆ ರೀ, ಹೋದ್ದು ಸೀರೆ, ನೋಡಿದ್ದು ಹೆಂಗಸು. ಆದ್ರಿಂದ ಇರ್ಲಿ, ವಿಷಯ ಹೇಳಿ. ವಿಧವೆಯರಿಗೆ ನಮ್ಮ ಮಠದಲ್ಲಿ ಪ್ರವೇಶವಿಲ್ಲ ಅಂತ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಷಯ. ಅದರಿಂದ ನಾವು ಎದ್ದು ಬಂದು ಅದಕ್ಕೆ ನೀನೇನು ಹಾರಾಡಬೇಕು? ಆ ವಿಧವೆ ಬಗ್ಗೆ ಅದೇ ನಿನಗೆ ಅಷ್ಟೊಂದು ಕರುಣೆ, ಕನಿಕರ? ಹೇಳಿಬಿಡಿ. ನಿಮಗೊಳಗೂ ಏನಾದರೂ ಕನೆಕ್ಷನ್ ನಾನು ಕೇಳ್ತೀನಿ ಈಗ ನೇರವಾಗಿ. ಅಯ್ಯೋ ಗೊತ್ತ್ರಿ, ಕಾಮಲೆ ಕಣ್ಣಾನೆ ನೋಡಿದ್ದೆಲ್ಲ ಹಳದಿಯ ಕಾಣದೆ ಏನ್ ಮಾಡುತ್ತೆ. ಆದ್ರೆ ಕೇಳಿ, ವಿಧವೆನೂ ಒಬ್ಳು ಹೆಣ್ಣು ಸ್ವಾಮಿ. ಹೌದು. ಗಂಡನ್ನ ಕಳ್ಕೊಂಡು ಪಾಪ ಆ ತಾಯಿ ನೊಂದು ಬೆಂದು ತನ್ನ ದುಃಖ ಮರೆಯೋದಕ್ಕೆ ಮಠಕ್ಕೆ ಬಂದಿದ್ದಾಳೆ. ನಿಮ್ಮ ದರ್ಶನ ಮಾತ್ರದಿಂದ ಮನೋ ನೆಮ್ಮದಿ ಸಿಗುತ್ತೆ ಅಂತ ಭ್ರಮೆಯಲ್ಲಿ ಬಂದಿದ್ದಾಳೆ. ಆದ್ರೆ ಅವಳ ಮುಖದರ್ಶನ ಹೀನಾಯ ಅನ್ನೋ ಹಾಗೆ ನೀವು ಎದ್ದು ಬಂದಿದ್ದು ನಿಮಗೆ ಹೀನಾಯ ಅಲ್ಲ ಸ್ವಾಮೀಜಿ. ಜ್ಞಾಪಕ ಇರಲಿ, ನಿಮ್ಮನ್ನ ಹೆತ್ತಿರೋದು ಒಂದು ಹೆಣ್ಣೆ ಅನ್ನೋದು. ಆಯ್ತು, ನೀನು ಹೀಗಂದೆ ಅಂತ ಬಟಬಟ ಅಂದೆ ಅಂತ ಅಂದ್ಬಿಟ್ಟು ನಿನ್ನ ಕೋಪಕ್ಕೆ ಹೆದರ್ಕೊಂಡು ನಾವು ಮಠ ನಡೆಸೋದನ್ನು ನಿಲ್ಲಿಸ್ಬೇಕೇನಾಗದ್ರೆ? ಮಠ ಮಾನ್ಯಗಳು ಎಲ್ಲರ ಹಿತ ಕೋರ್ಬೇಕು. ಅನಾಚಾರ ಅತ್ಯಾಚಾರಗಳ ವಟಪಟ ಅನ್ನೋ ಗೂಢ ಆಗಬಾರ್ದು ಸ್ವಾಮಿ. ಬಾಯಿಗೆ ಬ್ರೇಕ್ ಇಲ್ಲದೆ ಹೋದ್ರೆ ಆಕ್ಸಿಡೆಂಟ್ ಆಗುತ್ತೆ. ಏನ್ ಹೇಳ್ತಿದೀಯ? ಅಯ್ಯ ಕಯ್ಯ ಪಯ್ಯ ಅಂದೆ ನನಗೂ ಬರ್ತದೆ ಕಣೋ ಸಂಸ್ಕೃತ. ಇನ್ನು ನೋಡ, ನಾನು ಗಂಡು ಮೆಟ್ಟಿನ ಸೀಮಿ ಮಗ. ನಾನು ಸೊಳ್ಳೆ ಮಾತಾಡಿದ್ರೆ ಹೌದೇನ? ನಮಗೂ ಮಾತಾಡಕ್ ಬರ್ತದ್ರೆ ಹಂಗ? ನಾವ್ಯಾರು ಸ್ವಾಮೀಜಿಗಳು? ನಾವು ಕಾವಿ ನೋಡಿದ್ರೆ ಕರಗಿ ಹೋಗ್ತಾರೆ. ಇದರ ಪವರ್ ಏನು ಗೊತ್ತಾ? ನಾನು ಬಾಯಿ ಬಿಟ್ರೆ ಮುತ್ತು ಉದುರುತ್ತೆ. ನಾವೇನು ಬೇಕಾದ್ರೂ ಮಾಡಬಲ್ಲವು, ಗೊತ್ತೇನಾ? ಹೌದೇನ? ಯಾವ ನನ್ನ ಮಗ ನಿನಗ ಪರ್ಮಿಟ್ ಕೊಟ್ಟನೋ ಅದೇ ಪರ್ಮಿಟ್ ನನ್ನ ದೇವ್ರು ನನಗೂ ಕೊಟ್ಟಾನೆ. ದೇವರ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಮೋಸ, ವಂಚನೆ, ದರೋಡೆ, ಲೂಟಿ ಮಾಡ್ಲಿಕ್ಕೆಲ್ಲ ನಿನ್ಲಿಟ್ಟಿರೋದು, ಗೊತ್ತೇನಾ? ಯಾವ್ದಾರ ಬಾರಲ್ಲಿ ಬೇರೆದಾಗಿದ್ಯಾ ಹೇಗೆ? ಇಲ್ಲ ಹೋಟ್ಲಲ್ಲಿ ಮಾಣಿ ಆಗಿದ್ಯಾ? ನೀನ್ ಯಾವನ ತೀರ್ಥ ಹಂಚೋದಕ್ಕೆ? ಯಾರು ಕೊಟ್ರು ನಿನಗ ಅಧಿಕಾರ? ನಾನೇ ತಗೊಂಡೆ. ಈ ಸ್ವತಂತ್ರ ಭಾರತದಲ್ಲಿ ಯಾವ್ಯಾವ ನಮ್ಮ ಕೈ ಜಾರು ಹೋಗುತ್ತೋ ಅಂತ ಅದನ್ನೆಲ್ಲ ನಾವೇ ಕೈ ತಗೋಬೇಕು. ಕಾನೂನು ಕೈ ಜಾರಿದ್ರೆ ನಾವೇ ಕಾನೂನು ಕೈ ತಗೋತೀವಿ. ನಿಮ್ಮಿಂದ ಧರ್ಮ ಜಾರ್ತಾ ಇದೆ, ನಾವೇ ಧರ್ಮನ ಕೈ ತಗೊಂಡಿದ್ದೀವಿ. ಹೌದು, ನಲ್ಲಿಲಿ ನೀರು ಬರಲ್ಲ ಅಂತ ಎಲ್ಲ ಕಣ್ಣೀರಲ್ಲಿ ಕೈ ತೊಳೆಯೋ ಹಾಗೆ ಯಾಕೆ ಮಾಡ್ತೀರಿ? ನಿಮ್ಮ ಮಾತಿನಿಂದ, ನಿಮ್ಮ ದರ್ಶನದಿಂದ, ನೀವು ಮಾಡೋ ಒಳ್ಳೆ ಕೆಲಸಗಳಿಂದ ಮುಂದೆ 100 ವರ್ಷಗಳಾದ ಮೇಲೂ ಆಹಾ ಎಂಥ ಸ್ವಾಮಿಗಳಿದ್ರು ಅಂತ ಹಾಗೆ ಅನ್ನಿಸ್ಕೊಳ್ಳೋ ಹಾಗೆ ಯಾಕೆ ನಡ್ಕೋಬಾರದು? ನಾವು ಹಾಗೆ ನಡ್ಕೊಳ್ಳೋದು ನೋಡ್ತಿದೀವಿ. ಅದು ಬಿಟ್ಟು ನೀವು ಎದ್ದು ಬಂದ್ಬಿಟ್ರೆ ವಿಧವೆ ತನ್ನ ಹೀನ ಅದೃಷ್ಟ ಅಂತ ಎಷ್ಟು ಕಣ್ಣೀರಿಟ್ಕೊಂಡು ಹೋದ್ಲೋ ನಿಮಗೆ ಹೇಗೆ ಗೊತ್ತಾಗಬೇಕು?
ಅವಳ ಕಣ್ಣೀರಿನ ಶಾಪ ನಿಮಗೆ ತಟ್ಟಲ್ಲ? ತೀರ್ಥ ಸ್ವೀಕಾರದಿಂದ ಜೀವನ ಪಾವನವಾಗುತ್ತೆ ಅಂತ ಅವಳು ಅನ್ಕೊಂಡು ಬಂದ್ರೆ ಆ ತೀರ್ಥ ಹಂಚಿದ್ರಿಂದ ನನ್ನ ತಪ್ಪಾಗಿರೋದು ಏನ್ ಹೇಳಿ? ನಿಜ ಹೇಳು, ನಿಜ ಹೇಳು. ಯಾವ ನನ್ನ ಮಗ ಕಳಿಸ್ತಾ ನೀನು ಯಾರು ಕಳಿಸಿದ್ರಿ ಇಲ್ಲಿಗೆ ನೀನ? ಕಪ್ಪೆ ಮೂತಿ ಮಠಾಧೀಶ್ವರರ ಮೂತಿ ಕಪ್ಪಗಾಗ್ತಾ ಇದೆಯಲ್ಲ, ಯಾಕೆ? ಕಪ್ಪೆ ಮೂತಿ ಬಗ್ಗೆ ಬಹಳ ವಿಚಿತ್ರ ಕಥೆಗಳನ್ನು ಕೇಳಿದ್ದೆ ಸ್ವಾಮಿ. ಅದನ್ನು ಬಯಲು ಮಾಡಿ ನಿಮ್ಮನ್ನ ಬೀದಿಗೆ ಎಳೆಯಬೇಕು ಅನ್ನೋ ಸ್ವಯಂ ಪ್ರೇರಣೆಯಿಂದ ಇಲ್ಲಿಗೆ ಬಂದಿರತಕ್ಕಂತಹ ಕನ್ನಡದ ಗಂಡು ಮಗ. ಇಂಥ ಗಂಡುಗಳು ಬಹಳಷ್ಟು ಚೆಂಡಾಡಿದ್ದೀನಿ ನಾನು, ಗೊತ್ತೇನು? ಚಿಕ್ಕ ವಯಸ್ಸಿನಲ್ಲಿ ನಾನು ಫಸ್ಟ್ ಕ್ಲಾಸ್ ಫುಟ್ಬಾಲ್ ಪ್ಲೇಯರ್. ಎಂಥ ಬಂಡ್ರಿಗೂ ಹೆದರದ ಗಂಡು ಸ್ವಾಮಿ. ಘಟಾನುಘಟಿಗಳ ಬೇಳೆಕಾಳೆ ಬೇರೆ ಎಲ್ಲ ಸರ ಓಡ ಹೋಗಿರೋ ಪ್ರಸಂಗಗಳು ಬಂದಾಗುತ್ತಲ್ಲ, ಒಂದು ಹೇಳ. ನೀವು ಹಾಗೆ ಫೈಲ್ ಓಪನ್ ಮಾಡಿದ್ರೆ ನಾನ್ ನಿಮ್ಮ ಹಳೆಯ ರಿಕಾರ್ಡ್ ಬೀಗದ ಕೈ ನನ್ನ ಹತ್ರ ಇರೋದನ್ನು ಉಪಯೋಗಿಸಿ ನಿಮ್ಮ ರಿಕಾರ್ಡ್ಗಳನ್ನೆಲ್ಲ ಹೊರಗೆ ತೆಗೆಬೇಕಾಗುತ್ತೆ ಸ್ವಾಮಿ. ಹೇಳ್ಬಿಡಾಗಂತ ನಾನು ಯಾವುದೋ ಆಫೀಸಲ್ಲಿ ರಿಕಾರ್ಡ್ ಕೀಪರ್ ಅಂತ ಬಗಳು. ನಿನ್ನ ಹೆಸರೇನು? ಯಾವ ಆಫೀಸು? ನಿಮ್ಮಂತಹ ಸ್ವಾಮಿಗಳಿಗೆ ಹೆಸರು ಬಸರು ಯಾಕ್ರಿ? ಆದ್ರೆ ನನ್ನ ಮಗ ಅವನ ದೇಹಾನಂದ ಅಂತ ಇಟ್ಬಿಟ್ಟ. ಆಯ್ತು, ನಿಮಗೆ ಚಪಲ ದೇಹ ಎರಡೂ ಸೇರಿಕೊಂಡು ಆನಂದ ಪಡ್ತಾ ಇರೋ ಸ್ವಾಮೀಜಿ ಅಂತ ಆದಮೇಲೆ ಈ ಊರಿನ ಮಕ್ಕಳೆಲ್ಲ ನಿಮ್ಮದೇ ಅನ್ನೋ ಭ್ರಮೆನಾರು ಓಡಿಸೋಕೆ ಬಂದಿರೋ ನಾನೊಬ್ಬ ಸ್ವಾಮೀಜಿ ಮಠ ಅಂದ್ಕೊಳ್ತು. ನಾಯಿ, ಈಗ ಬಂದ ಉದ್ದೇಶ ಸ್ಪಷ್ಟವಾಗಿ ಹೇಳು. ಹಣ ಬೇಕಾ? ಹಣ ಕಿತ್ಕೊಳಕ್ ಬಂದಿದ್ಯಾ? ಏನು ಸಮಾಚಾರ? ನಿಜ ಹೇಳು, ನೀನು ಯಾರು? ನಾನು ಯಾರು ಅಂತ ನನ್ನ ಜಾತಕ ಬಿಚ್ಚೋಕ್ ಮುಂಚೆ ನಿಮ್ಮ ಜಾತಕ ನಾನೇ ಬಿಚ್ಚಿಡ್ತೀನಿ. ಸ್ವಾಮಿ ತಡೀರಿ, ಕಪ್ಪೆ ಮೂತಿ ಮಠ ಅಂತ ಆಯ್ತಲ್ಲ, ಇದು ಯಾವಾಗಾಯ್ತು? ಇದು ಕಾಲದಿಂದ ಇರುವಂತಹ ಹೆಸರು. ಗುರುಮೂಲ, ನದಿ ಮೂಲ ಯಾವತ್ತೂ ಯಾರು ಹುಡುಕಬಾರದು. ಈ ಫಾಸ್ಲೆಯಲ್ಲಿ ಇದು ಅತ್ಯಂತ ಪ್ರಖ್ಯಾತವಾದ ಮಠ, ಅಷ್ಟು ನೆನಪಿಟ್ಕೋ ಸಾಕು. ಸ್ವಾಮಿ ದೇಹಾನಂದ್ರೆ, ನೀವು ಮುಂದೆ ಆಗ್ತೀರಿ, ಹಿಂದೆ ಆಗಿದ್ರಿ, ಏನ್ ಹೇಳಿ? ಕೇರ್ ಆಫ್ ಫುಟ್ಪಾತು ಅಲ್ರಿ. ನಿಮ್ಮ ಹಿಂದಿನ ಸ್ವಾಮೀಜಿಯವರ ಕರಕಮಲ ಸಂಜಾತರಾದ ನೀವು ಆ ಸ್ವಾಮೀಜಿ ಯಾರು ಇಬ್ರು ಹತ್ರ ಸೇರ್ಕೊಂಡು ಕೊನೆಗೆ ಒಂದು ಹೆಣ್ಣಿನ ಸಂಬಂಧದಲ್ಲಿ ಸಿಗಾಕೊಂಡ್ರಿ, ಓಡ್ ಹೋಗ್ತಾ ಇದ್ರಿ. ಸ್ವಾಮಿ ಋಷಿ ಮೂಲ ನದಿ ಮೂಲ ಹುಡುಕಬಾರದು ಅಂತ ಯಾಕಂತಾರೆ ಗೊತ್ತೇನ? ಹುಡುಕಿದ್ರೆ ಇಂಥವು ಸಿಗ್ತಾರೆ ಅಂತಂತಾರ್ರಿ ಅಪ್ಪ. ಹೇಳಪ್ಪ, ದಯವಿಟ್ಟು ಹೇಳು. ಹಳೆ ಕಂತೆ ಈಗ ಬಿಚ್ಚೋ ಮಾತು ಬೇಡ. ಈಗ ನೀನೇ ಏನಾಗಿದ್ದೆ, ನಿನ್ನ ಕಥೆ ಏನು ಸ್ವಲ್ಪ ಹೇಳು ನನಗೆ. ನಂದು ಹೇಳ್ದೇನಪ್ಪ? ಅಯ್ಯೋ ಯಾಕೆ ಹೇಳ್ತೀರಿ? ಮಜಾ ಮಾಡಿದೆ, ಕೈ ಖಾಲಿ ಆಯ್ತು. ಸರಿ, ಬರ್ತಾ ಇದ್ ಲಾರಿ ಹತ್ತದೆ. ಡ್ರೈವರ್ ಇದ್ರ ಹತ್ರ ಬಂದವನೇ ನಿಲ್ಲಿಸ್ದ, ಅಳೋಕ್ ಶುರು ಮಾಡ್ದ. ಯಾಕಪ್ಪ ಅಂದೆ. ನಿಮ್ಮ ಮಠದ ಮುಂದೆ ಕೈ ಮುಗಿದು, ಇಲ್ಲೇ ನಾನು ಕಪ್ಪೆ ಮೇಲೆ ಲಾರಿ ಹರಿಸಿದ್ದು ಅಂದ. ಈಗ ಮುಂದೆ ಏನು? ಹೇಗಾದ್ರೂ ಸರಿ, ಎಲ್ಲಾ ವರ್ಗದ ಜನ ಬರೋ ಜಾಗ ಇದು. ಸುತ್ತಮುತ್ತ 4-6 ಹಳ್ಳಿಗಳಿಗೆ ಆಸರವಾದಂತಹ ಆಲದ ಮರ. ಆದ್ರಿಂದ ಇಲ್ಲಿ ತಮ್ಮ ಮಠದ ಎದುರಿಗೆ ನಾನೊಂದು ಮಠ ಮಾಡಬೇಕು ಅಂತ ಯೋಜನೆ ಹಾಕಿ ಬೀಡಿಯಿಂದ ಅಲ್ಲೂ ಒಂದು ತಗೊಂಡಿದ್ದೀನಿ. ಈ ಜಾಗ ನನ್ನ ಮೇಲೆ ಕಾಂಪಿಟೇಷನ್ ಮಾಡ್ತೀನಯ್ಯ. ಇರೋ ಮಠಗಳ ಸಾಲದು ಅಂತ ಇನ್ನೂ ಒಂದು ಮಠ ಯಾತಕ್ಕಪ್ಪ? ನೋಡಿ, ಬೇಕು ನಿಮ್ಮದು ಕಪ್ಪೆ ಮೂತಿ ಮಠ ಅಲ್ವೇ ಸ್ವಾಮಿ? ಆಯ್ತು, ನಂದು ಕಪ್ಪೆ ಬಾಲದ ಮಠ. ಕಪ್ಪೆ ಬಾಲ ಇದು ಸರಿ. ಈ ಕಪ್ಪೆ ಮೂತಿ ಇದ್ದ ಹಾಗೆ ನೀನು ಕುದುರೆ ಮೋತಿ ಅಂತಲೇ ಇಟ್ಕೋಬೋದಲ್ಲ? ಬ್ಯಾಡಿ, ಆ ಒಂದು ಪವಿತ್ರವಾದ ಹೆಸರು ಒಂದು ಪವಿತ್ರವಾದ ಮಠಕ್ಕೆ ಇದ್ದು ಬಿಟ್ಟಿದೆ. ಆ ಹೆಸರು ನಮಗೆ ಯಾಕೆ ಸ್ವಾಮಿ? ನಮ್ಮ ದೇಶದಲ್ಲಿ ಹೆಸರಿಗೆ ಬರುವೇನ್ರಿ? ಏನ್ರಿ, ಎಷ್ಟು ಮಕ್ಕಳು ಹುಟ್ಟುತ್ತಾ ಇದ್ರು, ಎಲ್ರಿಗೂ ಒಂದೊಂದು ಹೆಸರಿಡ್ತಾ ಇದ್ರು. ಮಕ್ಕಳು ಮುಗಿದ್ರು ಹೆಸರು ಮುಗಿಯೋಲ್ಲ, ಅಷ್ಟು ಹೆಸರು ಇರೋ ಈ ರಾಷ್ಟ್ರದಲ್ಲಿ ಮಠಕ್ಕೊಂದು ಹೆಸರಿಡಕ್ಕಾಗಲ್ವೇನ್ರಿ? ಅಂತ ಮುಟ್ಟಾಳೇನ್ರಿ ನಾನು? ಸರಿ, ಆ ಮಠಕ್ಕೋ ಈ ಮಠಕ್ಕೋ ವ್ಯತ್ಯಾಸವೇನಪ್ಪ? ಮಠ ಮಾಡೋದು ಮುಖ್ಯವಲ್ಲ, ಅಲ್ಲಿ ಏನು ಮಾಡ್ತೀನಿ ಅಂತ ಅನ್ನೋದು ಮುಖ್ಯ. ಕೇಳಿ, ಮೊದಲು ಸುಂದರವಾಗಿ ಶೇವ್ ಮಾಡಿಸಿ. ಯಾರಿಗೆ? ಬಂದವ್ರಿಗೆ ಕಾವಿ ಸಿಲ್ಕ್ ನಲ್ಲಿ ಬ್ಯೂಟಿಫುಲ್ ಜುಬ್ಬಾ ಹೊಲಿಸಿ ಅವ್ರನ್ನ ಒಂದ್ ಕಡೆ ನಿಲ್ಲಿಸ್ತೀನಿ. ಸೀರೆ ಅಂಗಡಿಲಿ ಸೇಲ್ಸ್ಗೆ ಒಳ್ಳೊಳ್ಳೆ ಹುಡುಗಿಯರನ್ನ ನಿಲ್ಲಿಸೋ ಹಾಗೆ ನಮ್ಮ ಮಠಕ್ಕೆ ಬಂದವ್ರನ್ನ ವಿಚಾರಿಸ್ಕೊಳ್ಳಿಕ್ಕೆ ಹೆಜ್ಜೆ ಹೆಜ್ಜೆಗೆ ಒಂದೊಂದು ಒಳ್ಳೊಳ್ಳೆ ಹರಿಯದ ಹೆಣ್ಣು ಮಕ್ಕಳನ್ನ ಗೊತ್ತು ಮಾಡ್ತೀನಿ. ಅವ್ರಿಗೂ ಕಾವಿ ಸಿಲ್ಕ್ ಸೀರೆ. ಸಿಲ್ಕ್ ಅಂದ್ರೆ ಎಂಥದ್ದು? ಮೈ ಎಲ್ಲಿ ಕಾಣಬೇಕೋ ಅಲ್ಲಿ ಕಾಣಬೇಕು, ಎಲ್ಲಿ ಬಿಡಬೇಕು ಅಲ್ಲಿ ಬಿಟ್ಟಿರ್ಬೇಕು. ಅಯ್ಯೋ, ಏನ್ ಐಡಿಯಾ! ಸಿಲ್ಕ್ ಭಕ್ತಾದಿಗಳೆಲ್ಲ ಫ್ರೀ ಸೆಂಟ್. ಅಬ್ಬಬ್ಬಾ, ರಿಸೆಪ್ಷನ್ ಹುಡುಗಿರು ವಂಡರ್ಫುಲ್ ಒಪ್ಕೊಂಡೆ, ಅದರ ಫ್ರೀ ಸೆಂಟ್ ಯಾಕೆ? ನಮ್ಮ ರಾಷ್ಟ್ರದಲ್ಲಿ ನೀರಿಗೆ ಬರ ಬರ್ತಾ ಇದೆ. ಹೌದು, ಅದರಲ್ಲೂ ಬರ ಎಷ್ಟು ಬರ್ತಾ ಇದೆ ಅಂದ್ರೆ 10 ವಾರಕ್ಕೋ 20 ವಾರಕ್ಕೋ ಒಂದ್ಸಲ ಸ್ನಾನ ಮಾಡೋದು ಕಷ್ಟ ಅಂದಾಗ ಸ್ವಾಮೀಜಿ ಹತ್ರ ಬರುವಾಗ ದುರ್ವಾಸನೆ ಬರಬಾರ್ದು ಅಂತ ಸೆಂಟ್ ಅಲ್ಲೇ ಹಾಕಿಸ್ಬಿಡ್ತೀನಿ. ಹಾಗಾದ್ರೆ ಯಾರ್ಯಾರಿಗೆ ಏನೇನು ಬರುವಂತ ತಿಳ್ಕೊಂಡು ಪಟ್ಟಿ ಮಾಡ್ಕೊಂಡು ಅದರ ಪ್ರಕಾರವಾಗಿ ಎಲ್ಲ ಸಪ್ಲೈ ಮಾಡ್ತಿ. ಇನ್ನು ಏನೇನು ಹೊಸ ಪ್ಲಾನ್ಗಳಿದೆ ಸ್ವಲ್ಪ ತಿಳಿಸಿಬಿಡ. ಎಲ್ಲದಕ್ಕೂ ಟೈಮಿಂಗ್ಸ್ ಹೆಂಗಸರ ದರ್ಶನಕ್ಕೆ ಮಿಡ್ ನೈಟ್ ಟೈಮಿಂಗ್, ಗಂಡಸರ ಭೇಟಿಗೆ ಏನಿದ್ರು ಮಠ ಮಧ್ಯಾಹ್ನ ಟೈಮಿಂಗ್.
ಸರಿ, ಹಾಗಾದ್ರೆ ತೀರ್ಥ ಕೊಡೋದಿಲ್ಲ ಅಂತ ಕಾಣುತ್ತೆ. ನೀನು ನಲ್ಲಿ ಇಟ್ಬಿಟ್ಟು ಬೇಕಾದವ್ರು ಬೇಕಾದಷ್ಟು ತೀರ್ಥ ಬಿಟ್ಕೊಂಡು ಅಲ್ಲೇ ತಪ್ಪು ತಿಳ್ಕೊಂಡ್ರೋದು. ಯದ್ವಾ ತದ್ವಾ ಏನೇ ಕೊಟ್ಟರು ಅದಕ್ಕೆ ಬೆಲೆ ಇರೋಲ್ಲ. ಕೊಡದೆ ಕೊಟ್ರೇನೆ ಬೆಲೆ. ಯಾಕೆ ಕೊಡ್ತಾರೆ? ಯಾಕೆ? ಅದಕ್ಕೆ ಹೇಳೋದು, ಗಂಡಸರಿಗೆಲ್ಲ ಒಂದೊಂದು ಉದ್ಧರಣೆ ತೀರ್ಥ, ತಲೆ 4 ಕಾಳು ಅಕ್ಕಿ ಜಾರ್ ಬಾಯಿಗೆ ಬೀಳುತ್ತೆ, ಮನೆಗೆ ಹೋಗ್ತಾರೆ. ಹೆಂಗಸರಿಗೆ ಬಂದಾಗ ಮಾತ್ರ 2 ಪಾತ್ರೆ. ಒಂದರಲ್ಲಿ ತೀರ್ಥ, ಇನ್ನೊಂದರಲ್ಲಿ ವಿಚಿತ್ರ ವಿಸ್ಕಿ. ಯಾರು ನಂಗೆ ಬೇಕೋ ಅವರಿಗೆ ಈ ವಿಚಿತ್ರ ಪಾತ್ರೆ ತೀರ್ಥ, ಬೇಡ ಅಂದವ್ರಿಗೆ ಆ ಪಾತ್ರೆ ತೀರ್ಥ. ಆಯ್ತು. ಈ ವಿಚಿತ್ರ ಇದು ಹೇಳಿದೀರ ತೀರ್ಥ, ಅದು ಎಂಥದ್ದು? ವಿಸ್ಕಿಯ ಏನು? ಜಾನಿ ವಾಕರ್ ಡಿಪ್ಲೊಮೇಟಾ? ಎಲ್ಲ ಒಂದೊಂದು ಚೂರ್. ಒಂದೇ ಒಂದು ಕ್ಷಣಕ್ಕೆ ತಲೆ ಸುಮ್ಮನೆ ದಿಮ್ಮಂದಾಗ ಆಗಬೇಕು. ಅವರು ಬೀಳೋ ಆ ಸೂಚನೆ ಕಂಡೇಟಿಗೆ ವಿಶ್ರಮಿಸಿ ಅಂತ ಹಾಗೇ ಹೀಗೆ ಜಾರಿಸಿದ್ರೆ ಅವರು ನಮ್ಮ ಸ್ಪೆಷಲ್ ರೂಮ್ ಹೋಗ್ಬೇಕು. ಮಿಕ್ಕವರಿಗೆಲ್ಲ ದರ್ಶನ ಜಪ್ಪ ಮಾಡಿ ನಾವು ಒಳಗೆ ಆರಾಮಾಗಿ ಸೇರ್ಕೋಬೇಕು. ಹೇಗೆ? ಚೆನ್ನಾಗಿದೆ. ಸಿಸ್ಟಮ್ ಅಂದ್ರೆ ಸಿಸ್ಟಮ್ ಹೀಗಿರಬೇಕು. ಈ ಭಜನೆ ಗಿಜನೆ ಯಾವ ನನ್ನ ಮಗನೇ ಬೇಕು? ತಲೆ ಅಂದ್ರೆ ತಲೆ ನಿಂದು ಕಣಯ್ಯ. ಮಂತ್ರಿ ಮಾನ್ಯರಿಗೆ ಇಂಥವ್ರನ್ನೆಲ್ಲ ಆಮೇಲೆ ಒಪ್ಸಿ, ಆಮೇಲೆ ಅವ್ರನ್ನ ಒಲಿಸ್ಕೊಳ್ಳೋದು, ಆಮೇಲೆ ನಾವು ಹೇಳಿದ ಕೆಲಸ ನಾವು ಕೂತ್ ಕಡೆಗೆ ಅವರು ಬಂದು ಮಾಡ್ಕೊಡೋ ಹಾಗೆ ಮಾಡೋದು. ಆಯ್ತಪ್ಪ, ಮೂಗರ್ಜಿಗಳು ಹೋದ್ರೆ, ಕಂಪ್ಲೇಂಟ್ಗಳು ಹೋದ್ರೆ ಮುಗಿದೋಯ್ತಲ್ಲ ಕತೆ. ರಾಜಕೀಯವಾಗಿ ಬಲವಾಗುವುದು ಹೇಗೆ? ಅದಕ್ಕೆ ಪಟೇಲ್ರನ್ನ ಗೌಡ್ರನ್ನ ಒಳಗೆ ಹಾಕೋಬೇಕು. ಯಾಕೆ ಅಂದ್ರೆ ಆ ಬದಲಿ ಮಂದಿ ಅದಾರ ನೋಡ್ರಿ, ಬಡ ಮಂದಿ, ಅವ್ರ ಕಡೆಗೆ ಓಟ್ಗಳಿರ್ತವೆ. ಹೌದ್ರಿ, ಒಬ್ಬೊಬ್ಬರ ಹತ್ರ ಎಷ್ಟೆಷ್ಟು ಓಟ್ ಇರ್ತವೆ. ಅದಕ್ಕೆ ಸೀರೆ ಪಂಚೆ ಹಂಚೋದು, ಸಾಮೂಹಿಕ ವಿವಾಹ ಅಂತ ಹೇಳಿ ನಾವು ಬಳಸಿದ ಪದಾರ್ಥಗಳನ್ನೆಲ್ಲ ಬೇರೆಯವರಿಗೆ ಸಾಮೂಹಿಕವಾಗಿ ಗಂಟು ಹಾಕ್ತಾ ಹೋಗೋದು. ಓಹೋ, ವಸ್ತ್ರದಾನ, ವಸ್ತುಗಳ ದಾನ. ಗುಡ್ ಗುಡ್ ಗುಡ್, ಬಹಳ ಒಳ್ಳೆ ಯೋಚನೆ. ಚೆನ್ನಾಗಿದ್ದ ಸಂಸಾರದಲ್ಲಿ ಹುಳಿ ಹಿಂಡೋದು, ಆಮೇಲೆ ನಾವೇ ಅವರನ್ನ ತಲೆ ಕೆಟ್ಟಾಗ ಸಮಾಧಾನ ಮಾಡೋದು, ಮಗುನ ಬೇಕಾದಾಗ ಚುಕ್ಟೋದು, ಆಮೇಲೆ ತೊಟ್ಟಳು ತೂಗೋದು. ಅಯ್ಯಾ, ಪ್ರಚಂಡ ವ್ಯಕ್ತಿ ನೀನು. ನೋಡಿದ್ದೆ, ನಿಜವಾಗ್ಲೂ ನನ್ನ ಪೂರ್ವಜನ್ಮದ ಪುಣ್ಯ. ನಿನ್ನ ಪ್ರಾಜೆಕ್ಟ್ ಬಹಳ ಸೊಗಸಾಗಿದೆ. ಯಾವುದೇ ಬ್ಯಾಂಕ್ ಕೊಟ್ಟರು ತಕ್ಷಣ ಸ್ಯಾಂಕ್ಷನ್ ಆಗಿಬಿಡುತ್ತೆ. ಬೇಕಾದ್ರೆ ಏನು ಪ್ರಾಜೆಕ್ಟ್ ರಿಪೋರ್ಟ್ ಅಂದ್ರೆ ನನ್ನ ಮಗಂದು ಇದು. ಈ ಕಪ್ಪೆ ಮೂತಿ ಅಂತ ಒಂದು ಮಠ ಇರೋವಾಗ ಇದೇ ಊರಲ್ಲಿ ನನ್ನ ಮೇಲೆ ಯಾತಕ್ಕಯ್ಯ ಕಾಂಪಿಟೇಷನ್ನು? ಈಗ ನಿನ್ನ ವಿಷಯ ನನಗೆ ಗೊತ್ತು, ನನ್ನ ವಿಷಯ ಗೊತ್ತು ಅಂತ ಎಲ್ಲ ಅಂಶ ಇಲ್ಲೇ ಜಾರಿಗೆ ಬರೋ ಹಾಗೆ ನೀನು ಮಾಡಬಹುದಲ್ಲ ನಿಂತ್ಕೊಂಡು. ಹೌದಾ? ಸರಿ, ಹಾಗಾದ್ರೆ ನಂದು ಇವಾಗ ಇನಿಷಿಯಲ್ ಕ್ಯಾಪಿಟಲ್ ಎಲ್ಲ ಉಳಿದಾಗಾಯ್ತು. ಆಯ್ತು, ನಾನು ಇಲ್ಲೇ ಇರಬೇಕಾಗತ್ತೆ. ಬೇಡ ಅಂದವ್ರು ಯಾರು? ಬೇಕಿದ್ರೆ ನೀನೇ ಗುರುವಾಗಿರು, ನಾನೇ ನಿನ್ನ ಕಾಲ ಒತ್ತುತ್ತಾ ನಿನ್ನ ಶಿಷ್ಯನಾಗಿ ಇನ್ನು ಹೊಸ ಹೊಸ ಬೇಡ, ನೀವೇ ಗುರುವಾಗಿರಿ, ನಾನೇ ಆಪ್ತ ಶಿಷ್ಯನಾಗಿರ್ತೀನಿ. ಯಾಕೆ ಅಂದ್ರೆ ನಾನು ಶಿಷ್ಯ, ನೀವು ಗುರು ಅಂದ್ರೆ ಬರೋದೆಲ್ಲ ನನ್ನ ಮೂಲಕ ನಿಮಗೆ. ಆದ್ರಿಂದ ನೀವು ಸೆಕೆಂಡ್ ಹ್ಯಾಂಡು, ನಾನೇ ಫಸ್ಟ್ ಹ್ಯಾಂಡು. ಚಿಂತೆ ಇಲ್ಲ, ನನಗದರ ಬಗ್ಗೆ ಬೇಸರವಿಲ್ಲ. ಇಬ್ಬರು ಆನಂದವಾಗಿರಬೇಕಾದ್ರೆ ನಾನು ಯಾವ ಆನಂದ, ನೀನು ಯಾವ ಆನಂದ? ನಿಮಗೆ ಮೊದಲೇ ಆನಂದ ಸಿಕ್ಕಿಬಿಟ್ಟಿದೆಯಲ್ಲ, ದೇಹಾನಂದ. ನಾನು ಇನ್ಮೇಲೆ ಇಲ್ಲಿ ಸದಾನಂದ. ಸದಾ ಸದಾ ಸದಾ. ವೆರಿ ಗುಡ್. ಈ ಮಠದ ಉದ್ಧಾರಕ್ಕೆ ಸೇರಿದ ಈ ಮೊದಲ ಗಳಿಗೆಯಲ್ಲಿ ಈ ಸದಾನಂದರ ಆರೋಗ್ಯಕ್ಕೆ ಇಬ್ಬರು ಚೀರಿಸಿ ಹೇಳೋಣವೇ? ಈ ಗುರು ಶಿಷ್ಯರ ಈ ಒಂದು ಮಿಲನಕ್ಕೆ ಅಲೇ ಸದಾನಂದ. ಅಪ್ಪ ಸ್ವಾಮಿ ದೇಹಾನಂದ, ಇವತ್ತಿನಿಂದ ಈ ಮಠದ ಸಕಲ ಏರ್ಪಾಟು ನಿಂದೆ. ಏನು ಯೋಚನೆ ಬೇಡ ಅಪ್ಪಣೆ ಸ್ವಾಮಿ. ಓಹೋ, ಯಾರೋ ಬಂದಾಗಿದೆ. ಬಾಟ್ಲು ಗ್ಲಾಸ್ ಸ್ವಲ್ಪ ಆ ಕಡೆ ಇಡು. ನಾ ತೆಗಿರ್ತೀನಿ. ನಾವಿಬ್ರು ಸ್ವಲ್ಪ ತೊದಲೋದನ್ನು ಕಮ್ಮಿ ಮಾಡ್ಕೊಳ್ಳೋಣ. ಯಾರಲ್ಲಿ? ಸ್ವಾಮಿ, ತಮ್ಮನ್ನು ಕಾಣಲು ಮೇಷ್ಟ್ರು ಬಂದಿದ್ದಾರೆ. ಓ ಈ ಪೀಡೆ ಬನ್ನ ಇರ್ಲಿ, ಇದಕ್ಕೆ ತಕ್ಕ ನಾಟಕ ಆಡೋಣ. ಧ್ಯಾನಂದ ಆಗಲಿ, ನಾನು ನನ್ನ ಭಾಷೆಯ ದಾಟಿಯನ್ನು ಬದಲಿಸ್ತೀನಿ. ಬರಲಿ ಬರಲಿ. ಸ್ವಾಮಿ, ಮಹಾನ್ ಸ್ವಾಮಿ, ಮಹಂತ ಸ್ವಾಮಿ, ತಮ್ಮ ವಿದ್ವತ್ತಿನ ಮುಂದೆ ನಾವು ತೃಣ ಸಮಾನರು. ನಿಮ್ಮ ಭಾಷಾ ಪಾಂಡಿತ್ಯವನ್ನು ಕಾಣು ನಾನು ಬೆಕ್ಕಸ ಬೆರಗಾಗಿದ್ದೇನೆ. ಪೂರ್ಣ ವಿಷಯವನ್ನು ತಿಳಿಯದೆ ತಮ್ಮನ್ನು ಅಂದ ಮಹಾಪರಾಧಕ್ಕೆ ಗುರಿಯಾಗಿದ್ದೇನೆ. ಕ್ಷಮಾಂತು ಕ್ಷಮಾಂತು. ಇದೇನು ದೃಶ್ಯ ನಾನು ನೋಡ್ತಾ ಇರೋದು? ಬನ್ನಿ ಮೇಷ್ಟ್ರೆ, ಆಸೀನರಾಗಿ. ಸ್ವಾಮೀಜಿ, ಈತನ ಕೆಟ್ಟ ಮಾತು ಕೇಳಿ ನನಗೆ ತುಂಬಾ ಸಿಟ್ಟು ಬಂತು. ಆಗ ಆತ ಆಡಿದ ಧೋರಣೆ ಮಾತೇನು, ಈಗ ಈತ ಹೇಳ್ತಾ ಇರೋದೇನು? ಕಾಲವೇ ಹಾಗೆ. ವಿಷಯದ ಪೂರ್ಣ ಜ್ಞಾನವಿಲ್ಲದಾಗ ಮಾತು ಹೊರಟಾಗುವುದು ಸಹಜ. ತಿಳಿಯದೆ ಮಾಡಿದ್ದಕ್ಕೆ ಅರಿವು ಮೂಡಿದ ಮೇಲೆ ಯಾವಾಗಲೂ ಪಶ್ಚಾತ್ತಾಪ. ವಂಶ ಪಾರಂಪರ್ಯವಾಗಿ ನಡೆದು ಬಂದ ಈ ಮಠದ ಕಥೆಯನ್ನು ಕೇಳಿದ ಮೇಲೆ ಆತ ಮೂಕ ವಿಸ್ಮಿತನಾಗಿದ್ದಾನೆ. ಹೌದು ಸ್ವಾಮಿ, ನನ್ನ ತಪ್ಪಿನ ಅರಿವು ನನಗಾಗಿದೆ. ಹಿಂದೂ ಧರ್ಮ ಸಂಸ್ಕೃತಿಯ ಸಂಕೇತ ನೀವು. ಈ ಮಠವನ್ನ ಅಂಥ
ಮಹತ್ತತ್ವದ ಮೇಲೆ ಭದ್ರವಾಗಿ ಅಡಿಪಾಯದ ಮೇಲೆ ನಿಲ್ಲಿಸಿದ್ದೀರಿ ಎಂಬುದು ನನಗೆ ಅರಿವಾಯಿತು. ತಮ್ಮ ಮಾತಿನಿಂದ, ತಮ್ಮ ತಪಸ್ಸಿನಿಂದ ಆ ಬಾರದಿದ್ದ ಮಳೆಗಳು ಎಷ್ಟು ಕಡೆ ಬಂದಿದೆ. ಅಯ್ಯೋ, ಕೊಚ್ಚಿ ಹೋಗುತ್ತಿರುವುದನ್ನು ಕಣ್ಣಿಂದ ನೋಡುತ್ತಿದ್ದೇನೆ. ತಮ್ಮನ್ನು ತಿಳಿಯದೆ ಮಾತಾಡಿದ್ರೆ ನನ್ನನ್ನು ಕ್ಷಮಿಸಬೇಕು ಸ್ವಾಮಿ, ಕ್ಷಮಿಸಬೇಕು. ವಿಷಯ ತಿಳಿದೆ ಸ್ವಾಮೀಜಿಗಳನ್ನ ಏಕವಚನದಲ್ಲಿ ಮಾತನಾಡಿಸೋದಕ್ಕೆ ನಾಚಿಕೆ ಆಗ್ಲಿಲ್ವೇ ನಿಮಗೆ? ಮೇಷ್ಟ್ರೆ, ಶಾಂತಂ ಪಾಪಂ. ಸಹನೆಯೊಂದೇ ಮನೋ ನೆಮ್ಮದಿಗೆ ಸರಿಯಾದ ದಾರಿ. ತಪ್ಪೊಪ್ಪಿದವರನ್ನ ಮತ್ತೆ ಮತ್ತೆ ಹಿಂಸಿಸುವುದು ಯೋಗ್ಯರ ಲಕ್ಷಣವಲ್ಲ. ಆತ ಯುವಕ, ತಿಳುವಳಿಕೆ ಸಾಲದು, ತಿಳಿದುಕೊಳ್ಳುತ್ತಾನೆ. ಸ್ವಾಮೀಜಿ, ಇದ್ದ ವಿಷಯವನ್ನೆಲ್ಲ ನನ್ನದನ್ನು ತಮ್ಮೆದುರಿಗೆ ಅರಿಹಿದ್ದೇನೆ. ನನ್ನ ತಪ್ಪಿಗೆ ಅದೆಷ್ಟು ಪಶ್ಚಾತ್ತಾಪ ವ್ಯಕ್ತಪಡಿಸುತ್ತಿದ್ದೇನೆ ನನ್ನ ಆತ್ಮಕ್ಕೆ ಗೊತ್ತು. ತಾವು ನನ್ನನ್ನು ಹಾಲಿನಲ್ಲಾದರೂ ಹಾಕಬಹುದು, ನೀರಿನಲ್ಲಾದರೂ ಹಾಕಬಹುದು. ಹಾಲಿನ ಬೆಲೆ ಏರಿದೆ, ನೀರು ರಾಜ್ಯಗಳ ನಡುವೆ ಭಾರಿ ಸಮಸ್ಯೆಯನ್ನು ಇಂದು ತಂದೊಡ್ಡಿದೆ. ಹೌದು. ಹಾಗಿರುವಾಗ ನೀವು ಮಠದಲ್ಲಿರುವುದೇ ಕ್ಷೇಮ. ಇಂದಿನಿಂದ ನೀವು ನಮ್ಮ ಶಿಷ್ಯಕೋಟಿಯನ್ನು ಸೇರಿದಂತಾಯ್ತು. ಕೃತಾರ್ಥನಾದೆ, ಮೋಕ್ಷಾರ್ಥಿಯಾದೆ. ಸ್ವಾಮೀಜಿಗಳಲ್ಲಿ ನಂದೊಂದು ವಿನಂತಿ. ಹೇಳಿ ಮೇಷ್ಟ್ರೆ. ಅದು ಇಂದಿನಿಂದ ಈ ಸದಾನಂದ ನಮ್ಮ ಖಾಸ ಶಿಷ್ಯ. ಇವನಿಗೆ ತಿಳಿಯದೆ ಇನ್ನು ಮುಂದೆ ಈ ಮಠದಲ್ಲಿ ಯಾವ ಕೆಲಸ ನಡೆಯುವುದು ಸಾಧ್ಯವಿಲ್ಲ. ಏನಿದ್ದರೂ ಹೇಳಿ, ಚಿಂತೆ ಇಲ್ಲ. ಕ್ಷಮಿಸಬೇಕು. ಬಂದ ದಿನವೇ ಎಲ್ಲವನ್ನೂ ತಿಳಿಯಬೇಕೆಂಬ ಆತರ ನನಗಿಲ್ಲ ಸ್ವಾಮೀಜಿ. ಅವರು ಇರು ಎಂದರೆ ಇರುತ್ತೇನೆ, ಹೋಗು ಎಂದರೆ ಹೋಗುತ್ತೇನೆ. ಇರು, ಚಿಂತೆ ಇಲ್ಲ. ಹೇಳಿ ಮೇಷ್ಟ್ರೆ. ಸ್ವಾಮೀಜಿ, ನನ್ನ ಇಲ್ಲಿಂದ ವರ್ಗಾವಣೆ ಮಾಡಿಸೋದಕ್ಕೆ ಭಾರಿ ಮಸಲತ್ ನಡೀತಾ ಇದೆ. ಹೌದೇನೋ? ಈ ವಿಷಯವಾಗಿ ನನ್ನ ಸ್ನೇಹಿತ ಬೆಂಗಳೂರಿನಿಂದ ಕಾಗದ ಬರೆದಿದ್ದಾನೆ. ಎಲ್ಲಿ ಆ ಪತ್ರ? ಮನೇಲಿದೆ. ಮುಂಚೆ ಆ ಪತ್ರವನ್ನು ತನ್ನಿ. ನಾನು ಬೆಂಗಳೂರಿಗೆ ಹೇಗಿದ್ದು ಮಾತನಾಡುತ್ತೇನೆ. ನಾನು ಇಲ್ಲಿರುವಾಗ ಯಾರು ತಾನೇ ನನ್ನ ಮಾತನ್ನು ಮೀರಿ ನಡೀತಾರೆ? ಸ್ವಾಮೀಜಿ, ಪತ್ರನ ಸಂಜೆ ತರಲ? ನಾನೀಗ ಬೆಂಗಳೂರಿಗೆ ಮಾತಾಡೋದಿದೆ. ಈಗಲೇ ಆ ವಿಷಯನ ಮಾತಾಡಬಹುದಲ್ಲ? ಇಲ್ಲ, ಇವತ್ತು ವಿದ್ಯಾರ್ಥಿಗಳಿಗೆ ವಾರದ ಪರೀಕ್ಷೆ ದಿನ. ನನ್ನ ಹೆಂಡತಿ ಕೈನಲ್ಲಿ ಕಾಗದ ಕಳಿಸಿದ್ರೆ ಸಾಕ? ಇಲ್ಲ ನಾನೇ? ಇಲ್ಲ, ಯಾರಾದರೂ ಬರಲಿ, ಕಾಗದ ಬಂದರೆ ಆಯ್ತು ನಮಗಷ್ಟೇ. ಕಳೆದ 2 ವರ್ಷದಿಂದ ಈ ಕಾಟ ತಪ್ಪೇ ಇಲ್ಲ ಸ್ವಾಮೀಜಿ. ತಾವೇ ನೇರವಾಗಿ ಇಲ್ಲೇ ಇರೋ ಹಾಗೆ ಮಾಡಿದ್ದು ತಮ್ಮ ಪ್ರೀತಿಗೆ ನಾನು ಯಾವತ್ತೂ ಋಣಿಯಾಗಿರ್ತೇನೆ. ಕಷ್ಟದಲ್ಲಿರೋರು ಕಣ್ಣೀರು ಒರೆಸೋದೆ ನಮ್ಮ ಮಠದ ಗುರಿ. ಹಾಗಾದರೆ ಈಗಲೇ ನನ್ನ ಹೆಂಡತಿ ಕೈನಲ್ಲಿ ಪತ್ರ ಕಳಿಸಿ ತಮ್ಮನ್ನು ನಾನು ಸಂಜೆ ಬಂದು ಕಾಣ್ತೀನಿ. ಆಯಿತು, ನಮಸ್ಕಾರ. ಬರ್ತೀನಿ. ಸ್ವಾಮಿ, ಅಪ್ಪ ದೇಹ ಅದೃಷ್ಟ ಅಂದ್ರೆ ಇದು ಕಣಪ್ಪ. ಅಪ್ಪ, ಈ ಮೇಷ್ಟ್ರಿ ಹೆಂಡತಿ ನಮ್ಮ ಮಠಕ್ಕೆ ಇದುವರೆಗೂ ಕಾಲೇ ಇಟ್ಟಿಲ್ವಲ್ಲೋ ಸದಾ? ಹೌದಾ? ಹೌದು. ಒಂದು ಸರ್ತಿ ಇವರ ಬೇದಿನಲ್ಲಿ ಪಾದ ಪೂಜೆ ಇತ್ತು, ಹೋಗಿದ್ದೆ, ನೋಡಿದೆ ಅವಳನ್ನ. ಆ ಕಣ್ಣು, ಮಿಂಚಿನ ಗೊಂಚಲು, ಎದೆ ತುಂಬಿದ ಕೊಡ, ಇನ್ನು ಅವಳ ಸೊಂಟ, ಓಹ್ ಅದೇನು ರೂಪ! ಫಿಲ್ಮ್ ಸ್ಟಾರ್ ಅನ್ರಿ. ಅವನ್ನೆಲ್ಲ ನಾಚಿ ನಿವಾಳಿಸ್ಬೇಕು ಸದಾ. ನೀವು ಹೇಳೋ ರೀತಿ ನೋಡಿದ್ರೆ ಈಗ ನಾನು ಪಾದ ಪೂಜೆಗೆ ಹೊರಟು ಬಿಡ್ಲೆ ಅನ್ನಿಸ್ತಾ ಇದೆ. ಇಲ್ಲ, ನಾನು ಖಂಡಿತ ವರ್ಣಿಸಲಾರೆ. ಅವಳು ಹೇಗಿದ್ದಾಳೆ ಗೊತ್ತೇ? ಮತ್ತೆ ನಿನ್ನ ಹೆಂಡತಿ ಕೈಯಲ್ಲಿ ಕಾಟ ಕಳಿಸು ಅಂತ ಹೇಳಬಾರ್ದಾಗಿತ್ತೇನೋ ಬೇಗ. ಅದೇ ಪಾಯಿಂಟು. ಹಾಗಂದ್ರೆ ಬುಸ್ ಅಂತ ಹೆಡೆಯಾಡೋದು ಅನುಮಾನ. ಅದಕ್ಕೆ ಹೇಳಿಲ್ಲ. ನಿಜ ನಿಜ ನಿಜ, ತಾಳಿದವನು ಬಾಳಿಯಾನು. ಸದಾ ಈಗ ಒಂದು ಕೆಲಸ ಮಾಡ್ತೀನಿ. ಈಗ ಅವಳು ಬರುವಷ್ಟು ನಾನು ಸರ್ ಅಂತ ಬಟ್ಟೆ ಬದಲಾಯಿಸಿ ಲೈಟಾಗಿ ಮೇಕಪ್ ಮಾಡಿಕೊಂಡು ಅಲಂಕಾರ ಮಾಡಿಕೊಂಡು ಅವಳನ್ನು ಸ್ವಾಗತಿಸೋದಕ್ಕೆ ಒಳಗಡೆ ಕಾದು ಸಿದ್ಧವಾಗಿರ್ತೀನಿ ಮಂಚದ ಹತ್ರ. ನಾನು ನಿಮಗಿಂತ 1 ಇಂಚು ಕಮ್ಮಿ ಸಿಂಗರಿಸ್ಕೊಂಡು 1/4 ಇಂಚು ಕಮ್ಮಿ ಮೇಕಪ್ ಸಿದ್ಧ ಮಾಡ್ಕೊಂಡು ಹೊರಗಡೆ ನಾನು ನಿಂತಿರ್ತೀನಿ. ಹೌದಾ? ಅಯ್ಯೋ ಸದಾ, ನನಗೆ ಅದೇ ನಗಾರಿ ಹಾಗೆ ಹೊಡ್ಕೋತಾ ಇದೆಯಲ್ಲೋ. ಅಯ್ಯೋ, ಸೌಂಡ್ ನಿಮಗೆ ಮಿಸ್ಟೇಕ್ ಆಗಿ ಕೇಳ್ತಾ ಇದೆ. ನಗಾರಿ ಅಲ್ಲ, ಅದು ಪ್ರೇಮದ ಕಾಳೆ, ಕಾಮದ ತುತ್ತೂರಿ. ಇಲ್ಲಿ ಅನ್ನದೇ ಮೇಲೆ ಕಿವಿ ಇಟ್ಟು ನೋಡಿ, ಅದರ ಪ್ರತಿ ಧ್ವನಿ ಝೇಂಕಾರ. ಹಾಯ್ ಅಂತಲ್ಲ ಫಿಲಮ್ ಸ್ಟಾರು. ಬನ್ನಿ ಅಮ್ಮ, ಬನ್ನಿ 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 ಬನ್ನಿ. ಸ್ವಾಮೀಜಿಗಳನ್ನ ಕಾಣ್ಬೇಕಾಗಿತ್ತಲ್ಲ? ಅಲ್ಲ, ಸುಮ್ಮನೆ ಕಾಣ್ಬೇಕಾದ್ರೆ ಕಿಟಕಿಯಿಂದ ತೋರಿಸ್ತೀನಿ. ಪೂಜೆ ಕೂತಿದ್ದಾರೆ. ನೋಡೋದಷ್ಟೇ ಅಲ್ಲ, ಮಾತು ಆಡ್ಬೇಕಾಗಿತ್ತು. ನಾನು ಅವರ ಆಪ್ತ ಶಿಷ್ಯ. ಅದರಿಂದ ಇನ್ನೂ ಏನೇನಾಗಬೇಕು ಅಂತ ನನ್ನ ಹತ್ರ ಪಟ್ಟಿ ಕೊಟ್ಬಿಟ್ರೆ. ತಮ್ಮ ಹೆಸರು? ನನ್ನ ಹೆಸರ ಸದಾನಂದ. ನಮ್ಮ ಗುರುಗಳು ದೇಹಾನಂದರು ನನ್ನ ಸದಾ ಅಂತ ಸದಾ ಕರೀತಿರ್ತಾರೆ. ಅಯ್ಯೋ, ನಕ್ಕಿದ್ಯಾಕೋ. ನನ್ನ ಹೆಸರು ಕೇಳೋ, ಇಲ್ಲ ಅವರ ಹೆಸರು ಕೇಳೋ. ಅಲ್ಲ, ದೇಹಾನಂದ ಅಂದ್ರಲ್ಲ, ಅದು ಎಲ್ಲ ದೇಹಗಳನ್ನು ನುಂಗಿ ನುಂಗಿ ನೀರು ಕುಡಿದು ಆ ಮಹಾನುಭಾವ ದೇಹಾನಂದರಾಗಿಬಿಟ್ಟಿದಾರಮ್ಮ.
ಒಂದು ನಿಮಿಷ ಮಾತನಾಡಲು ಅವಕಾಶ ಮಾಡಿಕೊಡ್ತೀರಾ? ಅಯ್ಯೋ, ಇಲ್ಲಿ ಬರೋರೆಲ್ಲ ಒಂದೇ ನಿಮಿಷ ಅಂತ ಒಳಗೆ ಹೋಗ್ತಾರಮ್ಮ. ಆಮೇಲೆ ಗಂಟೆಗಟ್ಟಲಾದರೂ ಆಚೆಗೆ ಬರೋಲ್ಲ. ಅದಕ್ಕೆ ಈಗಲೇ ಒಂದಷ್ಟು ನಿಮಿಷ ನನ್ನ ಹತ್ರ ಮಾತಾಡಿ ಒಳಗೆ ಹೋಗಿದ್ರೆ. ನಾನೇ ಒಳಗೆ ಹೋಗಬೇಕು ಅಂತೀನಿ, ಅವರೇ ಬಂದರೂ ಚಿಂತಿಲ್ಲ. ಇಂಪಾಸಿಬಲ್. ಅಯ್ಯೋ ಅಯ್ಯೋ, ಹೆಣ್ಣು ಮಕ್ಕಳು ಅಂದ್ರೆ ನಮ್ಮ ಸ್ವಾಮಿಗಳಿಗೆ ಮಹಾ ಅತ್ಯಂತ ಗೌರವ. ಇಷ್ಟೊತ್ತು ಕೂತ್ಕೊಳ್ಳಿ ಅಲ್ಲದೆ ನಿಮ್ಮನ್ನು ನಿಲ್ಲಿಸಿ ಮಾತಾಡ್ಸಿದ್ದೀನಿ ಅಂತ ಅವ್ರಿಗೇನಾದ್ರು ಗೊತ್ತಾಗ್ಬಿಟ್ರೆ ಅಮ್ಮ ನಾಳೆ ನನ್ನ ಡಿಸ್ಮಿಸ್ ಮಾಡಿಬಿಡ್ತಾರೆ. ಹಾ, ನೀವ್ಯಾಕೆ ಡಿಸ್ಮಿಸ್ ಆಗಬೇಕು? ಪರವಾಗಿಲ್ಲ, ಕೂತ್ಕೊಳ್ತೀನಿ. ಕೂತ್ಕೊಳ್ತೀನಿ. ಅಯ್ಯೋ, ಅಲ್ಲಿ ಕೂತ್ಬಿಟ್ರಿ. ನಾನು ಸರಿ ಬಂದೆ ಗುರುಗಳೇ, ಬಂದೆ. ಹಾ ತಾಯಿ, ಗುರುಗಳ ಅಪ್ಪಣೆ ಆಯಿತು, ಬರ್ಬೇಕಂತೆ. ಅಯ್ಯೋ, ಒಳಗೆ ಹೋಗಿ ಬಿಟ್ಲು. ಆಯ್ತು. ನಾನು ಮೇಸ್ಟ್ರ ಹೆಂಡತಿ. ಅವರ ಹೆಂಡತಿ ಇವರ ಹೆಂಡತಿ ಅಂತ ಏನು ಬಂತು? ಎಲ್ಲರ ಹೆಂಡತಿಯರು ನನಗೆ ಸಮಾನರೇ. ಅಂದ್ರೆ ನಿಷ್ಕಾಮ ಕರ್ಮಿ ಯೋಗಿಗಳಿಗೆ ಜಗತ್ತಿನಲ್ಲಿ ಎಲ್ಲ ಜನ ಒಂದೇ ಅಂತಂದೆ. ಏನಾಗಬೇಕು? ನಮ್ಮ ಯಜಮಾನ್ರು ಈ ಕಾಗದ ತಮ್ಗೆ ಕೊಟ್ಟು ಬರ್ಬೇಕು ಅಂತ ಹೇಳಿದ್ರು. ವರ್ಗದ ವಿಷಯ ತಾನೆ? ಹೌದು, ವರ್ಗ ಮಾಡ್ಸೋಕೆ ಪ್ರಯತ್ನ ನಡೀತಾ ಇದೆ ಅಂತ ಸುದ್ದಿ. ಅಯ್ಯೋ, ನಾವಿರೋವಾಗ ಅಂತ ಸುದ್ದಿಗಳು ಯಾವತ್ತೂ ಸುದ್ದಿಗಳೇ. ಅಯ್ಯೋ, ಅಷ್ಟು ಮಾಡಿದ್ರೆ ತುಂಬಾ ಉಪಕಾರವಾಗಿತ್ತು. ಹಾಗೆ ನಾನು ಮಾಡಬೇಕಾಗಿರೋದು ಬಹಳ ಇದೆ ಈಗ. ನಾನು ಬರಲೇ ಸ್ವಾಮಿ? ನಾನಂತೂ ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆ. ಆದರೆ ಗ್ರಹ ಕಾಟಗಳು ಹೇಗಿರುತ್ತವೋ. ಅಯ್ಯೋ, ಈ ಕಾಲದಲ್ಲಿ ಜನರೇ ಗ್ರಹಗಳಾಗಿರ್ತಾರೆ. ಅಂದಾಗೆ ಮಠದ ಕಡೆ ನೀವೆಂದೂ ಬರಲೇ ಇಲ್ಲ ಅಲ್ವೇ? ಮಠದಲ್ಲೇನೋ ಅಂಥ ಕೆಲಸ ಕಾಣಲಿಲ್ಲ ನನಗೆ. ಓಹೋ ಅಮ್ಮ, ಈ ಮಠದ ಮರ್ಯಾದೆ, ಮಠದಿಂದಲೇ ಕೆಲಸ ನಿಮಗಾಗಬೇಕು ಅಂತ ನೋವಾಗಲಾದರೂ ಸ್ವಾಮಿಗಳಿಗೆ ನಮಸ್ಕರಿಸೋದು ನಿಮಗೆ ಹೀನಾಯ ಅನ್ಸೋದಿಲ್ಲ ಅನ್ಕೊಂಡಿದ್ದೀನಿ. ಛೇ, ಹಾಗೇನಿಲ್ಲ, ನಮಸ್ಕಾರ ಮಾಡ್ತೀನಿ. ಆಯ್ತು. ಆಹಾ ಆಹಾ, ನಿಮ್ಮ ತಲೆನೇ ಒರೆಸಿದ್ರೆ ಒಳ್ಳೆ ರೇಷ್ಮೆ ಉಡುಪು ಮುಟ್ಟಿದಾಗ ಆಯ್ತಲ್ಲ. ಆಯ್ತು ಇಷ್ಟ ಕೂರಿ. ಈಗ ನಾನು ಮಾಡೋ ಫೋನು ನಿಮ್ಮ ಸಲುವಾಗೇ ಫೋನ್ ಮಾಡ್ತೀನಿ. ಮಠದ ಕೆಲಸ ಕಾರ್ಯದ ನಡುವೆ ಇದನ್ನು ಮರೆಯೋದು ಬೇಡ. ನಿಮ್ಮೆದುರಿಗೆ ಫೋನ್ ಮಾಡ್ಬಿಡ್ತೀನಿ, ಕೂತ್ಕೊಳ್ಳಿ ಒಂದು ನಿಮಿಷ. ಹಲೋ, ನಾನು ದೇಹಾನಂದ ಮಾತಾಡ್ತಿರೋದು. ಸ್ವಾಮೀಜಿ. ಸ್ವಾಮಿ ಇರಲ್ಲ ಅಲ್ಲ ದೇಹ, ಏನೋ ಹೆಣ್ಣು ದೇಹ ಕೈ ಸಿಕ್ತೇನೋ, ಅದೇನು ಹಣ್ಣೋ ಕಾಯೋ? ಆ ಮಾತಿರಲಿ. ಮೊದಲು ನಮ್ಮ ಮೇಷ್ಟ್ರ ವರ್ಗಾವಣೆ ವಿಷಯ. ಅವ್ರ ತಂಟೆಗೆ ಯಾರು ಬಂದರೂ ಕೂಡ ಶಿಕ್ಷಣ ಸಚಿವರಿಗೆ ನೇರವಾಗಿ ಫೋನ್ ಮಾಡಿಬಿಟ್ಟು ಮಧ್ಯೆ ಬಂದವ್ರನ್ನ ಸಸ್ಪೆಂಡ್ ಮಾಡಿಸ್ಬಿಡೋದಕ್ಕೆ ನಾನು ಸಿದ್ಧ. ಏನರ್ಥ? ಅದು ಸರಿ, ತಡೆಯಲೇ. ಹಕ್ಕಿ ರಿಪೇರಿ ಆಯ್ತೇನೋ, ರೆಕ್ಕೆ ಪುಕ್ಕ ಏನಾರು ಒಂದು ಸ್ವಲ್ಪ ಅಂಟ್ಕೊಂತೇನೋ. ಅದಾಗತ್ತಯ್ಯ, ವಿಷಯಕ್ಕೆ ಬಾ. ಆದರೆ ಪಾಠ ಮಾಡಬೇಕಾದಂಥ ಮೇಷ್ಟ್ರು ಅವರ ಬದುಕನ್ನ ಈ ಥರ ಫುಟ್ಬಾಲ್ ಥರ ಆಡಿಸೋದು ನನಗಿಷ್ಟ ಇಲ್ಲ. ಅವರು ಅಷ್ಟೇ, ಅವರ ಶ್ರೀಮತಿಯವರು ಅಷ್ಟೇ ನಮ್ಮ ಮಠದ ಬಗ್ಗೆ ತುಂಬ ನಿಷ್ಠೆ ಉಳ್ಳವರು. ಸರಿ ಕಣೋ, ಇಷ್ಟ ಇಲ್ಲ ಅಂದ್ಯಲ್ಲ, ಅದೇನು ದೂರ ಕೂತಿದ್ದಾಳೇನೋ, ಪಕ್ಕದಲ್ಲಿ ಕೂರಿಸ್ಕೊಂಡ್ಮೇಲೆ ಇಷ್ಟ ಆಗುತ್ತೆ ನೋಡು. ಇಲ್ಲಡ್ರಿ, ನಾನು ಹೇಳೋದು ಕೇಳ್ಕೊಡ್ರಿ. ನಾನು ಹೇಳ್ದಾಗ ಕೇಳ್ಕೊಂಡಿದ್ರೆ ನನ್ನ ತಂಟೆಗೆ ಬರದೆ ಹೋದ್ರೆ ಬೇಕಾದ್ರೆ ತಲೆ ಮೇಲೆ ಕೂರಿಸ್ಕೋತೀನಿ, ಗೊತ್ತೇನು? ಅಲ್ಲೇ ನಾನು ಹೇಳಿದ್ ಕೇಳಿ, ಆಮೇಲೆ ಮುಂದಿನ ಮಾತು. ತಲೆ ಮೇಲೆ ಕೂರಿಸ್ಕತ್ತೆ ಅನ್ನ ರಸರಿ. ಗುರು ನಡೀಲಿ ಜಗದ್ಗುರು. ಇಷ್ಟು ಜ್ಞಾಪಕ ಇರಲಿ, ಮೇಷ್ಟ್ರು ನಮಗೆ ತುಂಬ ಬೇಕಾದವರು. ಇನ್ನೂ ಒಂದು ಸರ್ತಿ ಹೇಳ್ತಾ ಇದ್ದೀನಿ, ಅಂಥ ಯೋಗ್ಯತೆ ಇರೋರು ನಮ್ಮ ಹಳ್ಳಿನಲ್ಲಿ ಎಷ್ಟು ಜನ ಇದ್ದಾರೆ. ಅಂಥ ನಿಷ್ಠಾವಂತರನ್ನ ಇನ್ನು ಮುಂದೆ ಹಿಂಸಿಸಬೇಡಿ. ಹುಷಾರ್. ಗುಡಕ್ ಗುರುವೆ, ಗುಡ್ ಲಕ್ ಗುರುವೆ, ಗುಡ್ ಲಕ್. ಏಯ್ ಈ ಫೋನ್ ಇಟ್ಟು ಬಾಗಿಲು ತೆಗಿಲೋ, ಇನ್ನೂ ಸ್ವಲ್ಪ ಹೊತ್ತು ಹಾಕಿರ್ಲೋ? ಒಂದು ಸ್ವಲ್ಪ ಹೊತ್ತು ಇರಲಿ, ತಕ್ಷಣವೇ ಆ ಕೆಲಸ ಆಗೋ ಹಾಗೆ ನೋಡ್ಕೋಬೇಕು, ಗೊತ್ತಾಯ್ತೇನೋ? ತುಂಬಾ ಉಪಕಾರ ಮಾಡಿದ್ರಿ. ದಯಮಾಡಿ ಆ ಕೆಲಸ ಆಗೋ ಹಾಗೆ ಮಾಡ್ತೀರಾ? ಅದಾಗತ್ತಮ್ಮ. ಇಲ್ಲಿ ನಿಮ್ಮ ಗ್ರಹ ಬಲ ಅಡ್ಡಿ ಬಂದ್ರೆ ಏನು ಮಾಡೋದು ಅಂತ ಅನ್ನೋದು ಈಗ ನನಗಾಗಿರುವ ಹೊಸ ಚಿಂತೆ. ಅಂದ್ರೆ ಎಲ್ಲಿ ನಿಮ್ಮ ಕೈ ಹೀಗನ್ನಿ. ಈ ಕೈ. ಅಯ್ಯೋ, ಅದಕ್ಕೆ ಹೀಗಾಗ್ತಿರೋದು. ಏನಾಗ್ತಿದೆ ನೋಡಿ, ಇಲ್ಲಿ ಸರಿಯಾಗಿ ಕೈ ಕೊಡಿ. ಈ ಕೈ ಕೊಡಿ. ಇಲ್ಲಿ ಈ ಗೀರು ನೋಡಿ, ಅಡ್ಡಾದಿಡ್ಡಿ ಆಗಿದೆಯಲ್ಲ, ಗೋಜಾಗಿದೆಯಲ್ಲ, ಗೀಜಿಗಿನ ಗೂಡಾಗಿದೆಯಲ್ಲ, ಇದೇ ತೊಂದರೆ. ಅದಕ್ಕೆ ನಾನೇನ್ ಮಾಡ್ಬೇಕು? ಅದಕ್ಕೆ ಒಂದು ಪೂಜೆ ಆಗಬೇಕು, ಶಾಂತಿ ಆಗಬೇಕು. ಆಮೇಲೆ ನೋಡಿ, ಈ ಗೀರು ಮಾಸಬೇಕು. ಅಯ್ಯೋ, ಕೈ ಬಿಡಿ. ಅದ್ಯಾಕೆ ಹಾಗೆ ಉಜ್ತಾ ಇದ್ದೀರಾ? ಕೈ ಯಾಕೆ? ಹೇಳ್ತೀನಿ. ಪರೀಕ್ಷೆ ಇದು, ಟೆಸ್ಟು. ಉಜ್ಜಿದ್ರೆ ಹೋಗೋದಿಲ್ಲ ಗೀರು. ನೋಡಿ, ಅದನ್ನು ತೋರ್ಸೋದಕ್ಕಷ್ಟೇ. ಬಾಯಿಗೆ ಬಾಚಿನ. ಓಹೋ, ಬಾಯಿ ಹೇಳ್ತೀನಿ. ಇಲ್ಲ, ಒಂದು ಗುಟುಕ್ ಕುಡಿ, ತಕ್ಷಣ ನೀನು ಬೇರೆ ಜಗತ್ತಿಗೆ ಟ್ರಾನ್ಸ್ಫರ್ ಮಾಡಿಸ್ಬಿಡ್ತೀನಿ. ಈ ಟ್ರಾನ್ಸ್ಫರ್ ಏನು, ಆ ಟ್ರಾನ್ಸ್ಫರ್ ಚಿನ್ನ ಹಾಸಿಗೆ ಬಿಡಿ. ಅಯೋಗ್ಯ ಏನು, ಯಾವ ಟೈಮ್ನಲ್ಲಿ ಬಾಗಿ ತೆಗಲ್ದೆ ನೀನು? ವರ್ಗದ ಬಾಗಿಲಲ್ಲಿ ಸೀಮೆಎಣ್ಣೆ ಇಟ್ಟಾಗ ಈಗಲೇ ತೆಗಿಯೋದು. ಇನ್ನು 5 ನಿಮಿಷ ನನಗೆ ಟೈಮ್ ಕೊಡೋಕ್ಕಾಗ್ಲಿಲ್ವಾ ನಿನಗೆ? ಯಾಕೆ ಶಯನೋತ್ಸವ ಶುರುವಾಗಿತ್ತಿಲ್ವೋ?
ಕೋತಿ ಮುಂಡೆ ತಂದು ಕೈಗೆ ಸಿಕ್ಕಿತು, ಕಿರಿಚಿಕೊಂಡು ಹೋದ್ಲು. ಸಮಯದಲ್ಲಿ ನೀವು ಬಾಗಿಲು ತೆಗೆದುಬಿಟ್ಟೆ. ಇನ್ನೇನು ಅಪಪ್ರಚಾರ ಶುರು ಮಾಡ್ತಾಳೋ ನನ್ನ ಮನಸ್ಸು ಯಾಕೆ ಕಪ್ಪೆ ಆಗ ವಟ 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 ಮಾಡ್ತೆ ಅಂತ ಬಡ್ಕೊಡ್ತೀಯ? ಸುಮ್ಮನಿರ, ನಮ್ಮ ಮಠವೇ ಅದಲ್ವಾ? ಅದಕ್ಕೆ ಹೇಳ್ತೀನಿ ಕೇಳು, ಹೆದರಬೇಡ. ಬರ್ಲಿ ಮೇಷ್ಟ್ರು ಸಂಘ, ಸುಮ್ಮನಿರು. ನೀನು ಹ್ಞೂ ಅಂದ್ರೆ ಸಾಕಮ್ಮ. ನಮ್ಮ ಹಳೆ ಶಿಷ್ಯರನ್ನೆಲ್ಲ ಕಟ್ಕೊಂಡು ಹೊಸ ದಾರಿ ಹಾಕಿದ್ದೀನಿ. ಅವಳ ಮರ್ಯಾದೆನ ಹಾದು ಬೀದಿಲಿ ತೆಗಿಯೋಕೆ ಪ್ಲಾನ್ ಮಾಡಿದ್ದೀನಿ. ಅವಳ ಡ್ರೆಸ್ ಇಲ್ಲಿ ನೀ ತೆಗೆದಲ್ಲ, ಆ ಡ್ರೆಸ್ ಅನ್ನ ಬೀದಿಲ್ ನಾ ತೆಗಿತೀನಿ. ಅಷ್ಟು ಮಾಡಬೇಕಿಲ್ಲ, ಹೋಗುತ್ತೆ. ಒಂದ್ಸಾಲಿ ಮಠದಲ್ಲಿ ನಿನ್ನಿಂದ ಹೊರಗಡೆ ಹಾಕಲ್ಪಟ್ಟ ಹೆಣ್ಣು ಏನಾದ್ಲು? ಬೇಡ, ಬೀದಿಗೆ ಬಿದ್ಲಾ? ಇಲ್ಲ, ಹೆಣವಾಗಿ ಪಕ್ಕದ ಮನೆ ಬಾವಿಲಿ ಹಾಕಿ ಮೇಲ್ ತೆಗೆದು ಆತ್ಮಹತ್ಯೆ ಅಂತ ರೆಕಾರ್ಡ್ ಮಾಡಿಸ್ತಿಲ್ವಾ? ಆ ಶಿಷ್ಯರ ಕೋಟಿನೇ ಕಟ್ಕೊಂಡು ನಾಳೆ ಅವಳನ್ನ ಬೀದಿಲಿ ಮೆರವಣಿಗೆ ಮಾಡಿಸ್ತೀನಿ. ಬೆತ್ತಲೆ ಅಪ್ಪ, ಸದಾ ನನ್ನ ತಲೆ ಕೆಟ್ಟಿದೆ. ಎಲ್ರನ್ನ ಕಳಿಸು. ಏಕಾಂತ ಏಕಾಂತ. ನಿನಗಾಗೋಲ್ಲ, ನಿನ್ ಜಾತಕಕ್ಕೆ ಏಕಾಂತ ಅವರಿಗೆ ಬಂದಿಲ್ಲ. ಕಾಂತಾಮಣಿ ಕಳಿಸ್ತೀನಿ. ಹೇ, ನಿನಗೆ ಬುದ್ಧಿಗಿದೆಯೇನೆ? ದೇವರ ಹಾಗಿರೋ ಸ್ವಾಮಿಗಳ ಮೇಲೆ ಕಣ್ಣು ಹಾಕೋಕೆ ನಾಚಿಕೆ ಆಗೋಲ್ಲ ನಿಂಗೆ? ರವಿಕೆ ಹರಿದು ಸೀರೆ ಹೇಳ್ದ ನೀಚನ ಸ್ವಾಮಿ ಅಂತೀರ. ಬಿಡ್ತೋನು, ನೀನು ಮಾಡಿ ತಪ್ಪನ್ನು ಅವ್ರ ಮೇಲೆ ಹಾಕಬೇಡ. ಅಯ್ಯೋ, ಮೇಸ್ಟ್ರಿಗೆ ಹೀಗೆ ಮಂಕು ಕವಿದ್ರೆ ವಿದ್ಯಾರ್ಥಿಗಳು ಉದ್ಧಾರವಾದ ಹಾಗೆ. ಮುಚ್ಚೆ ಬಾಯಿನ. ಚೇಚೆ, ನಿನ್ನ ಕೈಲಿ ಕಾಗದ ಕೊಟ್ಟು ಕಳಿಸಿದ್ದು ನಂದೇ ತಪ್ಪು. ಚೋರು ಗುರು, ಚಂಡಾಲ ಶಿಷ್ಯ. ಆಚೆಗೆ ಚಿಲ್ಕ ಹಾಕ್ಸಿ ಹೋಗ್ತೀನಿ ಹೋಗ್ತೀನಿ ಅಂದವಳನ್ನು ಬಿಡದೆ ಕೈ ಹಿಡ್ಕೊಂಡು ಅದು ಕುಡಿ ಇದು ಕುಡಿ, ನಿಂಗೆ ಹಾಸಿಗೆ ಸಿದ್ಧವಾಗಿದೆ ಅಂದದ್ದು ಯಾರಂತೆ? ಸೀರೆ ಹೇಳಿದವರು ಯಾರಂತೆ? ಬಾಜಿ ಬಾಜಿ ತಪ್ಕೊಂಡದ್ದು ಯಾರಂತೆ? ನಾನು ಕಿರ್ಚಿಕೊಂಡ ಮೇಲೆ ಅಲ್ವೇನ್ರಿ ಅವನ್ ಬಾಗಿಲು ತೆಗೆದದ್ದು? ಕೇಳ್ರಿ ಕೇಳ್ರಿ ಅವನನ್ನ. ಕಪಾಳಕ್ಕೆ ಹೊಡೆದು ಪೆಟ್ಟು ಹೇಗಿತ್ತು ಅಂತ. ಅಲ್ಲಿ ಅವ್ರು ಹೇಳಿದ್ದೇನು? ಇಲ್ಲಿ ನಾನು ಕೇಳ್ತಾ ಇರೋದೇನು? ನಾನು ಹೇಳಿದ್ದೆ ನಿಜ ರೀ. ನನ್ನ ಮಾಂಗಲ್ಯ ದಾಳಿಯಾಗಿಯೂ ನಾನು ಹೇಳಿದ್ದೆ ನಿಜ ರೀ. ಅದು ಸುಳ್ಳು ರೀ, ಸುಳ್ಳು. ಹಾಗಾದ್ರೆ ಆ ಸ್ವಾಮಿ ಅಂಥ ನೀಚನ? ಕಳ್ಳಕರ್ಮ, ನಯವಂಚಕ. ನಡೆಯ, ಹಾಗಾದ್ರೆ ತಿಥಿ ಮಾಡ್ತೀನಿ ಅವನ್ನ. ಜಗತ್ತಿಗೆ ಸಾರಿ ಹೇಳ್ತೀನಿ ಮಠಕ್ಕೆ ಕಳಂಕವಾಗಿರೋ ಆ ದರಿದ್ರ ಸ್ವಾಮಿ ಕಥೆನ. ಈ ಪೌರುಷ ಸ್ವಾಮಿಗಳನ್ನ ನೋಡಿದ ಮೇಲೆ ಇರುತ್ತೇನ್ರಿ? ಖಂಡಿತ ಬರ್ತೀನಿ. ಅಯ್ಯೋ, ನೀವು ಒಬ್ರೇ ಹೋದ್ರೆ ಏನ್ ಪ್ರಯೋಜನ ರೀ? ನಾನು ಬರ್ತೀನಿ. ನನ್ನ ಎದುರಿಗೆ ಹೇಳಿರಿ ನಂದೇ ತಪ್ಪು ಅಂತ. ಬಾ, ಹಾಗಾದ್ರೆ ನನ್ನ ಹತ್ರನೇ ನಾಟಕ ಆಡ್ತಾರ? ಗಂಡ ಹೆಂಡತಿ ಸಂಸಾರದಲ್ಲಿ ವಿಷ ಹಿಂಡ್ತಾರ? ಇಂಥ ಸ್ವಾಮಿಗಳಿಗೆ ಮಸಿ ಬಳಿಲೇಬೇಕು. ಇಲ್ಲ ಅಂದ್ರೆ ಇನ್ನೂ ಎಷ್ಟು ಸಂಸಾರ ಹಾಳು ಮಾಡ್ತಾರೋ ಮುಂಡೆ ಮಕ್ಕಳು. ನ್ಯಾಯವಾಗಿ ಈ ಗೂಂಡಾ ಕಾಯ್ದೆ ಪ್ರಕಾರ ಇವ್ರನ್ನೆಲ್ಲ ಜೈಲಲ್ಲಿ ಹಾಕಬೇಕು. ಬಾರೆ ಸದಾ ಆ ಕಿಟಕಿಲಿ ನೋಡು. ಅಯ್ಯೋ, ದೇಹಾನಂದ ಬಿರುಗಾಳಿಯಾಗಿ ಬರ್ತಿದ್ದಾವಲ್ಲ ಎರಡು ದೇಹಗಳೂ ಗಂಡ ಹೆಂಡ್ತಿರದ್ದು. ಇನ್ನೇನು ಗತಿ ನನಗೆ? ಏನಿಲ್ಲ, ಇನ್ನೇನು ಗತಿ ಇಲ್ಲ. ನೀನು ಎದ್ದಿದ್ರೆ ಅಧೋಗತಿ. ನೀನು ಹೋಗಿಬಿಡು, ತಪಸ್ಸು ನೋಡಕ್ ಹೋಗ್ಬಿಡು. ತಪಸ್ಸು ನೋಡಕ್ ಹೋಗಿಬಿಡು, ನಾನೆಲ್ಲ ಸರಿ ಮಾಡ್ತೀನಿ. ಎಲ್ಲೋ ನಿನ್ನ ಸ್ವಾಮಿ? ಎಲ್ಲೋ? ಛೇ, ಸ್ವಾಮೀಜಿಯವರು ಲೋಕ ಕಲ್ಯಾಣಾರ್ಥವಾಗಿ ತಪಸ್ಸಿಗೆ ಕುಳಿತಿದ್ದಾರೆ. ಮಳೆ ತರಿಸ್ಲಿಕ್ಕಾಗಿ ಸರ್ಕಾರದಿಂದ ಅಡ್ವಾನ್ಸ್ ಪಡೆದು ಪರ್ಜನ್ಯ ಜಪಕ್ಕಾಗಿ ಕೂತಿದ್ದಾರಪ್ಪ. ಕರಿಯಾವನ್ನ, ಇವನು ತಪಸ್ಸಿಗೆ ಕೂತ್ರೆ ಬರೋ ಮಳೆನೂ ನಿಂತು ಹೋಗುತ್ತೆ. ಸ್ವಾಮೀಜಿ ವಿಷಯದಲ್ಲಿ ಹಾಗೆಲ್ಲ ಹಗರವಾಗಿ ಏಕವಚನದಲ್ಲಿ ಮಾತಾಡಬಾರದು ಮೇಷ್ಟ್ರೇ. ನಿಮ್ ಸ್ವಾಮೀಜಿ ಯೋಗ್ಯತೆ ನಂಗೆ ಗೊತ್ತು. ಕರಿಯ ಸುಮ್ನೆ. ಓಹೋ, ನಿಮ್ಮ ಚಿತಾಮಣಿಯೋ ಇದು? ಸುಮ್ನೆ ಕರಿಯ. ಅವನ್ನೇನು ಕೇಳೋದು? ಬಾರೆ. ಸ್ವಾಮಿ. ಇದ್ಯಾರಿದು? ಏನಿದೆ ಹೀಗೆ ನುಗ್ಗಿದ್ದು? ಸ್ವಾಮೀಜಿ ಮೇಷ್ಟ್ರು. ಸ್ವಾಮೀಜಿ ತಪಸ್ಸಿಗೆ ಬಗ್ಗತ್ತಂತವ್ರು ನೀವು ಮೇಷ್ಟ್ರೆ, ಹೇಳಿ ಏನದು? ನೀವು ಹೇಳಿದ್ದೇನು ನಿಜವಾಗಿ ಆಗಿರೋದೇನು? ಅಯ್ಯ, ಆಗಬಾರದೇನು ಇನ್ನೂ ಆಗಿಲ್ಲ, ನೀವು ಚಿಂತೆ ಪಡಬೇಕಾಗಿಲ್ಲ. ಅದನ್ನ ನಾನು ಹೇಳಿದೆ ಸ್ವಾಮಿ, ಅದನ್ನ ಹೇಳಿದೆ. ಆಗಬಾರದು ಆಗಬೇಕಾಗಿತ್ತು, ಆಗದೆ ಹೋಯ್ತು ಅಂತ ಹೇಳಿದೆ. ಕೇಳದೆ ಧಡಾರ್ ಅಂತ ನುಗ್ಗಿದ್ದಾರೆ. ತಾವು ಪುನಃ ತಪಸ್ಸಿಗೆ ಹೋಗಿ ನಾನು ಇವರನ್ನು ಸಮಾಧಾನ ಪಡಿಸ್ತೀನಿ. ಮೇಷ್ಟ್ರೆ, ಈ ಕಡೆ ಬನ್ನಿ. ನಿಧಾನವಾಗಿ ಆಲೋಚನೆ ಮಾಡಿ. ನೀವು ಬೀಳ್ತಾ ಇರೋದು ಬೆಟ್ಟದ ಮೇಲೆ ಬಿದ್ದರೆ ನಿಮ್ಮಲ್ಲಿ ಮುರಿಯುತ್ತೆ ಸ್ವಾಮಿ. ಈ ಮಠದ ಸ್ವಾಮಿಗಳು, ಇವರ ಹೆಸರು ಮನೆ ನಾಲಿಗೆಗಳಲ್ಲಿ ತಾಂಡವಾಡ್ತಾ ಇದೆ. ಹೇಳಕ್ ಸರ್ತಿ. ನೀವು ತಪಸ್ಸಿಗೆ ಹೋಗಿ, ಹೇಳಬೇಡಿ.
ಆದ್ರಿಂದ ಈಗ ನೀವು ಗಂಭೀರವಾಗಿ ನಿಮ್ಮ ಪಾಡಿ ನೀವು ಹೋಗೋದ್ರಿಂದ ಒಳ್ಳೆಯದೇ ವಿನಃ ಈ ಮಠದ ಬಗ್ಗೆ ನೀವೇನಾದರೂ ಕೈ ಚಾಚಿದ್ರಿ ಕೈಕಾಲು ತುಂಡರಿಸಿತು ಜೋಪಾನ, ಜಾಗ್ರತೆ. ನನಗೆ ಜಾಗ್ರತೆ. ಹಾಂ, ಹೋಗ್ತೀನಿ. ನಾನು ಏನು ಮಾಡಬೇಕು ಅಂತ ಗೊತ್ತಿದೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ಆಮೇಲೆ ಬೆಂಗಳೂರಿಗೆ ಹೋಗಿ ಮುಖ್ಯಮಂತ್ರಿಗಳನ್ನ ನೋಡ್ತೀನಿ. ಏಯ್ ಬಾರೆ ಹೋಗೋಣ, ಬಾರೆ. ಸದಾ ನನಗೆ ಯಾಕೆ ಭಯ ಶುರುವಾಯ್ತು, ನಡಕ ಶುರುವಾಯ್ತು. ಇವನು ಹಾಳಾದನು, ಅಬ್ಬಾವು ಗಂಡ ಮುಂಡೆ ಮಗ. ಅಯ್ಯೋ, ನನ್ನ ಜನ್ಮ ಜಾಲಾಡ್ತಾರಲ್ಲೋ, ನನ್ನ ಗತಿ ಏನು ಹೇಳ್ಕೊ ಬರ್ತಾರೆ. ಹೆದರಬೇಡಿ, ಎಲ್ಲಿಗೆ ಹೋಗ್ಲಿ? ಬ್ಯಾಡಿ, ಹೆದರಬೇಡಿ, ಹೆದರಬೇಡಿ. ಅಪ್ಪ, ಇದು ನಿನಗೆ ಸದಾವಕಾಶ, ಇದನ್ನು ಉಪಯೋಗಿಸ್ಕೋ. ಈಗ ನೀನು ಇಲ್ಲಿದ್ದಿರ್ತಾನೆ ಅವ್ರು ನಿನ್ ಕಾಡೋದು. ಇಲ್ಲಿರಬೇಡ. ಎಲ್ಲಿ ಹೋಗ್ಲಿ? ಟೂರು ಎಲ್ಲಿ ಹೋದ್ರು ಬರ್ತಾರೆ. ಹಿಂದೆ ಶನಿಗಳ ತರ ಇಬ್ರು ಇಂಡಿಯಾದಲ್ಲಿ ಟೂರ್ ಮಾಡಿದ್ರೆ ಬರ್ತಾರೆ. ಆದ್ರೆ ನೀನು ಇಂಡಿಯಾದಲ್ಲೇ ಇರಬೇಡ. ವಿದೇಶ ಯಾತ್ರೆ 15 ದಿನಗಳ ಕಾಲ ಪರದೇಶಿಯಾಗು ನೀನು. ಈ ದೇಶ ಬಿಟ್ಟು ಹೊರಟು ಆನಂದವಾಗಿ ಮಜಾ ಮಾಡ್ಕೊಂಡು ಬಾ. ಆ ಕಡೆ ಯುರೋಪು, ಈ ಕಡೆ ರಷ್ಯಾ, ಈ ಕಡೆ ಅಮೆರಿಕ ಎಲ್ಲ ಸುತ್ತಾಡ್ಕೊಂಡು ಹಿಂದೂ ಧರ್ಮದ ಅಧ್ಯಯನಕ್ಕಾಗಿ ಅಂತ ಪೇಪರಲ್ಲಿ ಹಾಕಿಸಿ ಹೊರಟು ಬಿಡು. ಅಯ್ಯೋ, ಅಧ್ಯಯನವಲ್ಲ, ಪ್ರಚಾರ. ಅಯ್ಯೋ ಪಾಪಿ, ಹಿಂದೂ ಧರ್ಮದ ಪ್ರಚಾರ ಅಲ್ಲೆಲ್ಲ ಅಂತ ಅಂದ್ರೆ ಯಾರು ನಂಬಲ್ಲ. ಇವಾಗ ಸುಮಾರು ಸ್ವಾಮಿಗಳು ಅಲ್ಲಿಗೆಲ್ಲ ಹೋಗುವಾಗ ಹಿಂದೂ ಧರ್ಮದ ಅಧ್ಯಯನ ಅಂತ ಹೇಳಿ ಹೋಗಿರೋದ್ರಿಂದ ಅದನ್ನೇ ನಂಬೋದು. ಪ್ರಚಾರ ಅಂದ್ರೆ ನಂಬೋಲ್ಲ. ಅಲ್ಲೇ ಹಿಂದೂ ಧರ್ಮ ಇರೋದು, ಇಲ್ಲೆಲ್ಲಿದೆ. ಆದ್ರಿಂದ ಹಿಂದೂ ಧರ್ಮ ಅಧ್ಯಯನಕ್ಕಾಗಿ ಹೋಗ್ತಾ ಇದ್ದೀನಿ. ಪ್ರಚಾರ ನೀನು ಹಾಗೆ ಹೇಳು. ಇಲ್ಲಿ ಸೀರೆ ಧರ್ಮ, ಅಲ್ಲಿ ಲಂಗದ ಧರ್ಮ. ಅಷ್ಟು ಆ ಛೋಟಾ ಲಂಗಕ್ಕೆ ನೀನು ಹೋಗು. ಇಲ್ಲಿ ಈ ಮೋಟುಗೋಡೆ ಹತ್ರ ಮುಂಡೆಗಂಡ್ರ ನಿಲ್ಲಿಸಿ ಬೀದಿಲಿ ಇವರು ಮಾನ ಕಳೆದು ನೀನು ಬರೋ ಹೊತ್ತಿಗೆ ಈ ಮುಣೆಯಂಡ್ರು ನಿನ್ನ ಪಾದ ಹತ್ರ ಬಂದು ಬೀಳೋ ಹಾಗೆ ನಾ ಮಾಡ್ತೀನಿ. ನೀನು ಅಷ್ಟು ಮಾಡು, ನಾನು ಬದುಕಲಿ. ಸಾಕ್ ಬಿಡ್ರು ಅವಳ ಬೆತ್ತಲೆ ಮೆರವಣಿಗೆ ಸಾಕ್ರೋ. ಬಿಡ್ರು. ಸ್ವಾಮಿಗಳಿಗೆ ಗೊತ್ತಾದ್ರೆ ಮಠಕ್ಕೆ ಅಗೌರವ ಬರುತ್ತೆ ಕಣ್ರು. ಬೇಡ ಕಣ್ರು, ಬಿಡ್ರು, ಹೋಗ್ಲಿ ಬಿಡ್ರು. ಗಂಡನ ಜೊತೆ ವಾಕಿಂಗ್ ಹೋಗ್ಲಿ. ಬರ್ರಪ್ಪ, ಬರ್ರೋ ಎಲ್ಲ ಬರ್ರೋ. ರೀ, ನಾನು ಈ ಭೂಮಿ ಮೇಲೆ ಇರಲ್ಲ ರೀ. ಕೆರೆಯೋ ಬಾವಿಯೋ ಮುಗಿಸ್ಕೋತೀನಿ. ಅಳ್ಬೇಡ ಲೇ, ಅವರಿಷ್ಟು ಮಾಡಿದ್ದು ಹೀಗಾಗಲಿ ಅಂತಲೇ ಅಲ್ವೇನೆ? ಇಲ್ಲ, ಇವ್ರಿಗೆ ಪಾಠ ಕಲಿಸ್ಲೇಬೇಕು. ತಗೋ, ಶಾಲು ಸುತ್ಕೋ ಮೈ ತುಂಬ. ಮುಂಚೆ ಮನೆಗೆ ಹೋಗೋಣ, ಆಮೇಲೆ ಊರೇ ಬಿಡೋಣ. ನಂಗೆ ಎಲ್ಲಿ ಬರೋಕ್ಕೂ ಮುಖವೇ ಇಲ್ಲ ರೇ. ಮುಖ ಇಲ್ಲದ ಹಾಗೆ ಆಗಬೇಕಾಗಿರೋದು ಆ ಸ್ವಾಮಿಗೆ. ಹಾಗೆ ನಾವು ಮಾಡಬೇಕು. ಹೀಗೆ ಬಿಟ್ಟರೆ ಮರ್ಯಾದಸ್ಥರು ಯಾರು ತಲೆ ಎತ್ತೋ ಹಾಗೆ ಮಾಡಿಬಿಡ್ತಾರೆ ಈ ಸ್ವಾಮಿ. ಅಳ್ಬೇಡ, ಮನಸ್ಸು ಕಲ್ಲು ಮಾಡ್ಕೋ, ಧೈರ್ಯ ತಂದ್ಕೋ. ಬಾ, ಅಳ್ಬೇಡ, ಬಾ. ಸಮಾಧಾನ ಬಾ. ಹಲೋ, ಯಾರು ಸ್ವಾಮಿನಾ? ಏನಪ್ಪಾ ನಿನ್ ದೇಹ ಟೂರ್ ಎಲ್ಲ ಮುಗಿಸ್ಕೊಂಡು ಬೊಂಬಾಯಿಗೆ ಬಂತ? ಹೌದು, ತಲುಪಿದ್ದೀನಿ. ಇವಾಗ ಸದ್ಯ ನೋಡೋ ತಕ್ಷಣ ಊರಿಗೆ ಬರ್ಬೇಕು ನೀನು. ಅಯ್ಯೋ, ಅಲ್ಲಿ ಹೇಗಿದೆ ಪರಿಸ್ಥಿತಿ? ಏನೋ ಕೆಲವು ಗೂಂಡಾಗಳು ಸುಮ್ಮನೆ ಹೊಡ್ಕೋತಿದ್ದಾರೆ. ಅದೇನೋ ಸ್ವಾಮಿಗೆ ಚಪ್ಪಲಿ ಹಾರ, ಬೆತ್ತಲೆ ಹೆಣ್ಮಗಳ ಮೆರವಣಿಗೆ, ಹೆಣ್ಣು ಜಾತಿಗೆ ಅವಮಾನ ಅಂತ ಕೂಗ್ಕೋತಿದ್ದಾರೆ. ಯಾವ ಮುಖ ಇಟ್ಕೊಂಡು ಬರ್ಲಿ? ನಿನ್ ಕಪ್ಪೆ ಮೂತಿ ಮಗ ಸಾಕು, ಇಲ್ಲ ನಾನೆಲ್ಲ ಸರಿ ಮಾಡ್ತೀನಿ. ಬಾ. ಸರಿ, ಕೋರ್ಟ್ ಗೀಟ್ ಹೋಗಿಬಿಟ್ರೆ? ಅಯ್ಯಯ್ಯೋ, ನಿರೀಕ್ಷಾ ಜಾಮೀನ್ ತಗೊಂಡು ಮುಂಚೆ ಇಟ್ಕೊಂಡಿದೀನಿ, ನೀನ್ ಯಾರು ಮುಟ್ಟಲ್ಲ. ಬಾ. ಸರಿ, ಸಿಒಡಿಗೆ ಹಾಕ್ಬಿಟ್ರೆ? ಅವ್ರು ಬಂದು ನಮ್ಮಲ್ಲೇ ಇಳ್ಕತಾರಪ್ಪ. ಆತಿಥ್ಯ ಅವ್ರಿಗೂ ಸರಿ ಮಾಡಿದೀನಿ. ಬಾ. ಏರ್ಪೋರ್ಟ್ ಅಲ್ಲಿ ಇಳಿದಾಗ ಏನಾದ್ರು ಗಲಾಟೆ ಆದ್ರೆ? ಆಗಲ್ವೋ ಮುಂಡೆ ಅವನು. ಅಲ್ಲೆಲ್ಲ ಪೊಲೀಸ್ದವ್ರು ಕಾವಲಿದ್ದಾರೆ, ವಾದ್ಯದವ್ರು, ಸಂಗೀತಗಾರರು ಎಲ್ಲ ಸಿದ್ಧವಾಗಿದ್ದಾರೆ, ಮಂತ್ರಿಗಳ ಹಾರ ಹಿಡ್ಕೊಂಡು ನಿಂತಿರ್ತಾರೆ. ಬಾರೋ. ಅಷ್ಟು ಬಂದೋಬಸ್ತ್ ಮಾಡಿದ್ರೆ ನೀನು ನನಗೆ ಧೈರ್ಯ ಕೊಟ್ರೆ ನಾನು ಬರ್ತೀನಿ. ಇಲ್ಲೋದ್ರೆ ಇನ್ನೂ 15 ದಿನ ಇಲ್ಲೇ ಇರ್ತೀನಿ. ಇಲ್ಲ, ಅಲ್ಲಿ ನೀನು ಅಲ್ಲಿದ್ದು ಬಿಟ್ರೆ ಇಲ್ಲಿ ನನ್ನ ಧೈರ್ಯ ಹೋಗ್ಬಿಡುತ್ತೆ. ನಂದಿರೋ ಧೈರ್ಯ ಎಲ್ಲ ಕೊಟ್ಬಿಟ್ಟಿದೀನಿ. ನೀ ಬಂದ್ರ ಬಾ. ಹೌದಾ? ಇಷ್ಟು ಹೇಳಿದ ಮೇಲೆ ಬರ್ತೀನಿ. ಹಾಗಾದ್ರೆ ಇನ್ ಯೋಚನೆ ಮಾಡ್ಬೇಡ. ಆಮೇಲೆ ನೋಡು, ಒಂದ್ ಮಾತ್ರ ಗಾಪಕ ಇಟ್ಕೋ. ನಗನಗತಾ ಇರು, ಮಖದಲ್ಲಿ ಏನು ಸೂಚನೆ ಕೊಡಬೇಡ. ಒಳಗಿದ್ರು ಕೂಡ ಮಖದಲ್ಲಿ ಕೊಡೋದಿಲ್ಲ. ಆಮೇಲೆ ಬಾಯಿನಲ್ಲಿ ವಾಸನೆ ಬೇಡ. ಈ ಸಲ ಬಂದ್ಮೇಲೆ ನಾನು ಏರ್ಪಾಡು ಮಾಡ್ತೀನಿ. ಬಾಯಿ ಮುಕ್ಕಳಿಸ್ಕೊಂಡು ಇಳಿತೀನಿ. ಬಾ. ಬರ್ಲಾ? ಇಡ್ಲಾ? ನೀನು ಇಡ್ತೀಯಾ? ಇಡ್ತೀನಿ ಈಗ. ನಾನು ಇಟ್ಟೆ. ಹರಿ ಓಂ, ಹರಿ ಓಂ, ಹರಿ ಓಂ, ಹರಿ ಓಂ. ಆಹಾ,
ಹರಿ ಓಂ ಹರಿ ಓಂ ಹರಿ ಓಂ. ಓಹೋ ಏನಿದು ಜನಸಾಗರದ ಹಾಗೆ ಸೇರಿಬಿಟ್ಟಿದ್ದಾರೆ. ಸಂತೋಷ, ಆನಂದ, ಮಹದಾನಂದ. ನಾವು ವಿದೇಶದಿಂದ ಬರುವ ಸುದ್ದಿಯನ್ನು ಇಷ್ಟರ ಮಟ್ಟಿಗೆ ನಮ್ಮ ಶಿಷ್ಯ ಪ್ರಚಾರ ಮಾಡಿರುವುದಂತೂ ನನಗೆ ಪರಮಾಶ್ಚರ್ಯ. ಎಲ್ಲಿ ಭಕ್ತಾದಿಗಳೇ? ಏನಿದು ಭಕ್ತಾದಿಗಳೇ? ಅಯ್ಯೋ, ಏಕೆ ಸುಮ್ಮನಿದ್ದೀರಿ? ಜಯಕಾರ ಹಾಕಿ, ಜಯಕಾರ ಹಾಕಿ. ಏನಾಗಿದೆ ನಿಮಗೆಲ್ಲ? ಈಗ ಬುದ್ಧಿ ಬಂದಿದೆ. ನಿಮಗೆ ಪಾಠ ಕಲಿಸಲೇಬೇಕನ್ನುವ ಛಲ ಬಂದಿದೆ. ನಿಮ್ಮ ಅನ್ಯಾಯಗಳ ಪಟ್ಟಿ ಬಿಚ್ಚೋ ಧೈರ್ಯ ಬಂದಿದೆ. ಈಗ ಹೆಣ್ಣು ಅಂದ್ರೆ ನಿಮಗೆ ಆಟದ ವಸ್ತುನು? ನೀವಾಡೋ ಪಗಡೆ ಕಾಯ? ಏನು ಮಾತು? ಏನು ಹೇಳ್ತಾ ಇದ್ದೀರಿ? ಏನಿವೆಲ್ಲ? ಎಲ್ಲ ತಿರುಗಿ ಬಿದ್ದಿರೋ ಮುನ್ಸೂಚನೆ ಇದು. ಬಂಡಾಯದ ಬಿಸಿ ಗಾಳಿ. ಅನ್ಯಾಯ, ಅನ್ಯಾಯ, ಅನ್ಯಾಯ. ಏನಾಗ್ತಾ ಇದೆ ಇಲ್ಲಿ? ನಾನು ಏನು ನೋಡ್ತಾ ಇದ್ದೀನಿ? ಸದಾನಂದ ಎಲ್ಲಿ? ಆ ಸದಾನಂದ, ಮಹದಾನಂದ, ಆಹಾ, ದೇಹಾನಂದ ಇಲ್ಲೇ ಇದ್ದಾನೆ. ಸದಾ ಸಿದ್ಧ ಸದಾನಂದ. ಸದಾನಂದ, ನೀನು ಹೇಳಿದ್ದೇನು? ಇಲ್ಲ ಆಗಿರೋದೇನು? ಎಲ್ಲವೂ ಹೇಳದ ಹಾಗೆ ಆಗಿದೆ. ಆಗಬೇಕಾದ್ದೇ ಆಗತಾ ಇದೆ ಮಹಾಸ್ವಾಮೀಜಿ. ಪೊಲೀಸರು ಎಲ್ಲಿ? ಒಳಗಿದ್ದಾರೆ. MLAಗಳಲ್ಲಿ ಅದರ ಒಳಗಿದ್ದಾರೆ. ಮಂತ್ರಿಗಳು ಎಲ್ಲಿ? ಅದರ ಒಳಗಿದ್ದಾರೆ. ಏನಿದು ವಿಶೇಷ, ವಿಚಿತ್ರ? ಅವರೆಲ್ಲ ಒಳಗಿದ್ದಾರೆ, ಇವರೆಲ್ಲ ಹೊರಗಿದ್ದಾರೆ. ನೀನು ಈಗ ಬರ್ತಿದ್ದಿ, ನಾನು ಇಲ್ಲಿ ನಿಂತಿದ್ದೀನಿ. ನನಗೆ ಜೈಕಾರವಿಲ್ಲ. ಏನರ್ಥ? ಹಾಗಾದರೆ ಈ ಜನವೆಲ್ಲ ಸೇರಿರೋದಿಲ್ಲಿ ನನ್ನ ಸ್ವಾಗತಕ್ಕೆ ಅಲ್ಲವೋ? ದೇವರ ಹಣೆ ಅಲ್ಲ, ನಿಮ್ಮ ಸ್ವಾಗತಕ್ಕಲ್ಲ ಸ್ವಾಮೀಜಿ. ಇವರೆಲ್ಲ ಸೇರಿರೋದು ನಿಮ್ಮ ಭೂಗತಕ್ಕೆ. ಭೂಗತಕ್ಕೆ? ಹೌದು ಸದಾನಂದ. ಹೌದು. ತಮಾಷೆ ಮಾಡಬೇಡ ಸ್ವಾಮೀಜಿಗಳೇ, ಸಾವಧಾನ. ಚಿತ್ತ ಚಾಂಚಲ್ಯ ಸ್ವಾಮೀಜಿಗಳಿಗೆ ಅಲ್ಲ, ಕಾವಿಧಾರಿಗಳಿಗೆ ಯಾವತ್ತೂ ಇಷ್ಟು ಅವಸರ ಇರಬಾರದು. ಸ್ವಾಮಿಗಳೇ, ಯಾವ ಜನಗಳಿಂದ ಮಠ ಕಟ್ಟಿದ್ರೋ ಅದೇ ಜನಗಳು ಕಟ್ಟಿದ ಮಠನ ಸುಟ್ಟು ಹಾಕೋಕೆ ಒಂದಾಗಿ ನಿಂತಿದ್ದಾರೆ. ಒಂದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ ಸ್ವಾಮಿ, ಯಾವ ಮತ ಸ್ಥಾಪಕನು ಪರಮತದ ದ್ವೇಷ ಬೀಜಾನ ಇಲ್ಲಿ ಬಿತ್ತಿಲ್ಲ ನಮ್ಮ ಮಣ್ಣಲ್ಲಿ. ಯಾವ ಮಠದ ಸಂಸ್ಥಾಪಕರು ಮೂಢನಂಬಿಕೆಗಳ ಅಡಿಪಾಯಗಳ ಮೇಲೆ ನಿಂತು ಆಚಾರ ವಿಚಾರಗಳನ್ನು ಘೋಷಿಸಿ ಪಾಲಿಸಿ ಎಂದು ಕರೆ ಕೊಟ್ಟಿಲ್ಲ. ಹಾಗೇನಾದರೂ ಆಗಿದ್ದಲ್ಲಿ ಅಂತಹ ಮಠಗಳನ್ನು ಹೊಕ್ಕಿರೋ ನಿಮ್ಮಂತಹ ಪಾಪಿ ಪೀಡಿಗಳಿಂದ ಅನ್ನೋ ಸತ್ಯನ ಮನಗಂಡ ಈ ಬುದ್ಧಿಜೀವಿಗಳು ನಿಮ್ಮ ಕಾಲಿಗೆ ಬೀಳ್ತಾ ಇದ್ದವರೆಲ್ಲ ಕೈ ಎತ್ತಿ ನಿಂತಿದ್ದಾರೆ ನೋಡಿ ಸ್ವಾಮಿ, ಕೈ ಎತ್ತಿ ನಿಂತಿದ್ದಾರೆ. ಆಯ್ತು, ಹಾಗಾದರೆ ಇದರಿಂದ ಪಾರಾಗೋದು ಹೇಗೆ? ಪಾರಾಗೋದು ಹೇಗೆ? ಬಹಳ ಸುಲಭ ಸ್ವಾಮೀಜಿ, ಬಹಳ ಸುಲಭ. ಕಲ್ಲು ದೇವರಿಗೆ ಮುಗೀತಿದ್ದ ಕೈಯನ್ನು ಕಣ್ಣೆದುರಿಗಿರೋ ಈ ದೇವರುಗಳಿಗೆ ಮುಗೀರಿ ಸ್ವಾಮಿ. ಹಿಂದೆ ಮಠ ಹುಡುಕೊಂಡು ಜನ ಬರ್ತಾ ಇದ್ರು. ಈಗ ಕಾಲ ಬದಲಾವಣೆ ಆಗಿದೆ, ಜನನ್ನ ಹುಡುಕೊಂಡು ಮಠ ಹೋಗಬೇಕಾಗಿದೆ. ಹಿಂದೆ ಧರ್ಮವನ್ನು ಜನ ಪಾಲನೆ ಮಾಡ್ತಾ ಇದ್ದ ಕಾಲ ಇತ್ತು. ಈಗ ಧರ್ಮವನ್ನು ನೀವು ಕೊಂಡು ಹೋಗಿ ಜನಗಳನ್ನು ಪಾಲನೆ ಮಾಡೋ ಸ್ಥಿತಿಯಲ್ಲಿ ನೀವು ಬಂದು ಇಳಿದಿದ್ದೀರಿ. ಧರ್ಮಪೀಠಗಳಿಗೆ ಅನ್ಯಾಯವಾಗಬಾರದು. ಆದ್ದರಿಂದ ಈ ದೇವರುಗಳಿಗೆ ಕೈ ಮುಗಿದು ಅದರಿಂದ ನಿಜವಾಗಿ ಧರ್ಮಪೀಠಗಳನ್ನು ನಡೆಸ್ತಾ ಇರೋ ಎಷ್ಟೋ ಮಠಗಳಿಗೆ ಆಗ್ತಿರೋ ಅನ್ಯಾಯವಾಗ್ತಿರೋ ಅಪಚಾರವನ್ನು ತಪ್ಪಿಸಿ ನಿಮ್ಮ ಇಷ್ಟು ದಿನಗಳ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಿ ಸ್ವಾಮೀಜಿ. ನೀಚ ಸದಾನಂದವನ್ನ ಹೆಸರಿನಲ್ಲಿ ನಮ್ಮ ಜೊತೆಲೆ ಸೇರಿಕೊಂಡು ಇಷ್ಟು ದಿನ ನೀನು ಪಾಲುಗಾರನಾಗಿದ್ದ ಪಾಪಗಳನ್ನು ಈಗ ನನ್ನ ಎದುರಿಗೆ ಪಟ್ಟಿ ಮಾಡ್ತಿದ್ದೀಯಲ್ಲ. ನಾನೀಗ ಕೇಳ್ತಿದ್ದೀನಿ, ಈ ಮಹಾಜನತೆ ಎದುರಿಗೆ ಕೇಳ್ತಾ ಇದ್ದೀನಿ, ನಿನ್ನನ್ನು ನೇರವಾಗಿ ಕೇಳ್ತಾ ಇದ್ದೀನಿ, ಉತ್ತರ ಕೊಡು. ನೀನು ಮಹಾಪುಣ್ಯವಂತನೇನಯ್ಯ? ಸ್ವಾಮಿ, ಈ ಜಗತ್ತಿನಲ್ಲಿ ಯಾರೂ ಪೂರ್ತಿ ಪುಣ್ಯವಂತರಿಲ್ಲ, ಯಾರೂ ಪೂರ್ತಿ ಪಾಪಿಷ್ಟ್ರಿಲ್ಲ. ಮತ್ತೆ ಆದರೆ ಪಾಪಕ್ಕೆ ಒಂದು ಬಟ್ಟೆ, ಪುಣ್ಯಕ್ಕೆ ಒಂದು ಬಟ್ಟೆ ಅಂತಿದೆ. ನೀವು ಪುಣ್ಯದ ಬಟ್ಟೆಯಲ್ಲಿ ಪಾಪ ಮಾಡ್ತಿದ್ರಿ, ನಾನು ಪಾಪದ ಬಟ್ಟೆ ಹಾಕೊಂಡು ನಿಮ್ಮ ಪುಣ್ಯದ ಪುರಪ್ರವೇಶ ಮಾಡಿದೆ. ಹೋಗ್ಲಿ ಬಿಡಿ, ಹೊರಗೆ ನಿಂತು ಬರಿದೇ ಬೈಯೋ ಬದಲು ಒಳಗೆ ಬಂದು ಒಳಗಿಂದ ಎಲ್ಲ ತೆಗೆದು ತೊಳೆದು ಸಮಾಜದ ಮುಂದಿಡೋದಕ್ಕೆ ನನಗೊಂದು ಅವಕಾಶ ಮಾಡಿಕೊಟ್ರಲ್ಲ, ಅದಷ್ಟಕ್ಕೆ ನಾನು ಚಿರಋಣಿ. ನೀವು ಯಾವ ಪೊಲೀಸು, ಯಾವ ಮಂತ್ರಿಗಳು, ಯಾವ MLAಗಳು ಅಂತ ನೆಚ್ಚಿ ನಂಬಿ ನಲಿದಾಡ್ತಾ ಇದ್ರೋ ಅಂಥವರನ್ನು ಬೆಚ್ಚಿ ಬೀಳಿಸೋ ಹಾಗೆ ಮಾಡಿರೋ ಶಕ್ತಿ ಇರೋದು ನೋಡಿ ಈ ನಮ್ಮ ಮುಂದಿರೋ ಜನಸಮೂಹಕ್ಕೆ, ನಮ್ಮ ಮಾತುಗಳನ್ನ ಕೇಳ್ತಿರೋ ಜನಸಮೂಹಕ್ಕೆ. ಅವರೇ ತಿರುಗಿ ಬಿದ್ದಾಗ ಆಗೋದು ಏನು ಅನ್ನೋದನ್ನ ಈಗಾಗಲೇ ರಾಜಕೀಯವಾಗಿ ತೋರಿಸ್ಕೊಟ್ಟು ಬಿಟ್ಟಿದ್ದಾರೆ ನಮ್ಮ ಜನ, ನಮ್ಮ ರಾಷ್ಟ್ರದಲ್ಲಿ ಸ್ವಾಮೀಜಿ. ಇನ್ನೂ ಅದರ ಕಾವು ತಟ್ಟಬೇಕಾಗಿರೋದು ನಿಮ್ಮಂತಹ ಧರ್ಮ ಸಂಸ್ಥೆಗಳನ್ನ. ಆದ್ರಿಂದ ಈಗಲೇ ನಿಮ್ಮಂಥವ್ರು ಎಚ್ಚೆತ್ತು ಅವರಿಗೆ ಶರಣಾಗಿ. ಜನ ತಿರುಗಿ ಬಿದ್ದರೆ ಯಾರೂ ಅವರನ್ನ ಎದುರಿಸೋಕೆ ಸಾಧ್ಯವಿಲ್ಲ. ಇದರ ಸಾರಾಂಶವನ್ನೇ ನಮ್ಮ ದಾಸಮಹನೀಯರು, ವಚನಕಾರರು, ಮಹಾಮಹಾನ್ ಮೇಧಾವಿಗಳು, ಅನುಭಾವಿಗಳು ಅಂದೇ ಆಡಿಬಿಟ್ಟಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ನೋಡಿ ಪವಿತ್ರ ವಚನ. ಯಾವುದು ಗೊತ್ತೇ? ಕೇಳಿ ಕೇಳಿ.
ಉರಿದರೆ ನಿಲ್ಲಬಹುದು, ಧರೆ ಹತ್ತಿ ಉರಿದರೆ ನಿಲ್ಲಬಹುದೇ, ಒಲೆ ಹತ್ತಿ ಉರಿದರೆ ನಿಲ್ಲಬಹುದು, ಧರೆ ಹತ್ತಿ ಉರಿದರೆ ನಿಲ್ಲಬಹುದೇ, ಒಲೆ ಹತ್ತಿ ಉರಿದರೆ ನಿಲ್ಲಬಹುದು. ಏರಿ ನೀರನುಂಬೋಡೆ ಬೇಲಿ ಹೊಲವ ಮೇಯ್ದೋಡೆ, ನಾರಿ ತನ್ನ ಮನೆಯಲ್ಲಿ ಕಾಳುವೋಡೆ. ಏರಿ ನೀರನುಂಬೋಡೆ ಬೇಲಿ ಹೊಲವ ಮೇಯ್ದೋಡೆ, ನಾರಿ ತನ್ನ ಮನೆಯಲ್ಲಿ ಕಾಳುವೋಡೆ. ತಾಯಿ ಮೊಲೆ ಹಾಲು ನಂಜಾಗಿ ಕೊಲುವೋಡೆ, ತಾಯಿ ಮೊಲೆ ಹಾಲು ನಂಜಾಗಿ ಕೊಲುವೋಡೆ. ಯಾರಿಗೆ ದೂರುವೆ ಕೂಡಲ ಸಂಗಮ ದೇವಾ, ಯಾರಿಗೆ ದೂರುವೆ ಕೂಡಲ ಸಂಗಮ ದೇವಾ. ಒಲೆ ಹತ್ತಿ ಉರಿದರೆ ನಿಲ್ಲಬಹುದು, ಧರೆ ಹತ್ತಿ ಉರಿದರೆ ನಿಲ್ಲಬಹುದೇ, ಒಲೆ ಹತ್ತಿ ಉರಿದರೆ ನಿಲ್ಲಬಹುದು.